ತಹ ಆಳವಾದ ಧ್ವನಿಯಲ್ಲಿ ಕರ್ಣನು ಅರ್ಜುನನನ್ನು ಉದ್ದೇಶಿಸಿ, ನಾನು ಈ ನೋಡುತ್ತಿರುವ ಜನಸಮೂಹದ ಮುಂದೆ ಸಾಹಸಗಳನ್ನು ಮಾಡುತ್ತೇನೆ. ನೀವು ಮಾಡಿದ ಎಲ್ಲಕ್ಕಿಂತ ಶ್ರೇಷ್ಠ ನೋಡಿ. ಮತ್ತು ಆಶ್ಚರ್ಯಚಕಿತರಾಗಿ ಪ್ರೇಕ್ಷಕರು ಒಂದಾಗಿ ಎದ್ದು ಅವರ ಮುಖಗಳು ಆಶ್ಚರ್ಯದಿಂದ ಕಂಗೊಳಿಸಿದವು. ದುರ್ಯೋಧನನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಅರ್ಜುನನ ಮುಖವು ಕೋಪದಿಂದ ಕಪ್ಪಾಗುತ್ತಿತ್ತು. ಕರ್ಣನು ಈಗಾಗಲೇ ಪಾರ್ಥನ ಸಾಧನೆಗಳನ್ನು ಮೀರಿಸಿದ್ದನು ಮತ್ತು ಜನಸಮೂಹವು ಈ ಇಬ್ಬರು ಪ್ರಬಲ ಯೋಧರ ನಡುವಿನ ಪೈಪೋಟಿಯನ್ನು ಅರಿತುಕೊಂಡಿತ್ತು. ದ್ರೋಣನ ಅನುಮತಿಯೊಂದಿಗೆ ಕರ್ಣನು ತನ್ನ ಪರಾಕ್ರಮವನ್ನು ಪ್ರದರ್ಶಿಸುವುದನ್ನು ಮುಂದುವರೆಸಿದನು. ಅರ್ಜುನನು ತನ್ನ ಮುಂದೆ ಮಾಡಿದ ಪ್ರತಿಯೊಂದು ಸಾಧನೆಯನ್ನು ಪ್ರತಿಬಿಂಬಿಸಿದನು. ಕರ್ಣನು ಎತ್ತರವಾಗಿ ನಿಂತಾಗ ಅವನ ರಕ್ಷಾಕವಚವು 1000 ನಕ್ಷತ್ರಗಳಂತೆ ಮಿನುಗುತ್ತಿರುವುದನ್ನು ಪ್ರೇಕ್ಷಕರು ವಿಸ್ಮಯದಿಂದ ವೀಕ್ಷಿಸಿದರು. ಅವನು ಮುಡಿಸಿದಾಗ ದುರ್ಯೋಧನ ಮತ್ತು ಅವನ ಸಹೋದರರು ಕರ್ಣನನ್ನು ಸಂತೋಷದಿಂದ ಅಪ್ಪಿಕೊಂಡು ಮುಂದೆ ಧಾವಿಸಿದರು. ಅವರು ಪರಾಕ್ರಮಶಾಲಿ ಯೋಧನನ್ನು ತಮ್ಮ ಮಧ್ಯದಲ್ಲಿ ಸ್ವಾಗತಿಸುತ್ತಿದ್ದಂತೆ ದುರ್ಯೋಧನನು ಅವನನ್ನು ಉದ್ದೇಶಿಸಿ, ಸ್ವಾಗತಕೋ ಪರಾಕ್ರಮಶಾಲಿ ಶಸ್ತ್ರಧಾರಿ, ನಾನು ನಿನ್ನನ್ನು ಅದೃಷ್ಟದಿಂದ ಪಡೆದಿದ್ದೇನೆ. ನಿನಗೆ ಇಷ್ಟವಾದಂತೆ ಬದುಕಿ ನನಗೆ ಆಜ್ಞಾಪಿಸಿ ಕುರುಗಳ ರಾಜ್ಯವನ್ನು ಆನಂದಿಸಿ ಎಂದು ಹೇಳಿದನು. ಕರ್ಣನು ಅವನ ಧ್ವನಿಯು ಸಂಗೀತದಂತೆ ಉತ್ತರಿಸಿದನು, ನೀನು ಇದನ್ನು ಹೇಳಿದಾಗ ನಾನು ಅದನ್ನು ಈಗಾಗಲೇ ಸಾಧಿಸಿದ್ದೇನೆ ಎಂದು ಪರಿಗಣಿಸುತ್ತೇನೆ. ನಾನು ನಿನ್ನ ಸ್ನೇಹಕ್ಕಾಗಿ ಮಾತ್ರ ಹಾತೊರೆಯುತ್ತೇನೆ. ಆದರೆ ಅರ್ಜುನನ ಹೆಮ್ಮೆ ಕಡಿಮೆ ಆಗಲಿಲ್ಲ. ಕೋಪದಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಮುಂದೆ ಬಂದು ಬೇಡದನ್ನು ಸುಡುಕೋರ ಮತ್ತು ಆಹ್ವಾನಿಸದ ಭಾಷಣಕಾರನು ಯಾವ ಮಾರ್ಗಕ್ಕೆ ಬರುತ್ತಾನೋ ಅದು ನಿನ್ನದೇ ಆಗಲಿ. ಓ ಕಣ, ನನ್ನಿಂದ ನೀನು ಕೊಲ್ಲಲ್ಪಡುವೆ ಎಂದು ಕರ್ಣನು ತನ್ನ ಧ್ವನಿಯಲ್ಲಿ ಸವಾಲಿನಂತೆ ಉತ್ತರಿಸಿದನು. ಈ ಕ್ಷೇತ್ರವು ಎಲ್ಲರಿಗೂ ಮೀಸಲಾಗಿದೆ, ನಿನಗಾಗಿ ಮಾತ್ರವಲ್ಲ. ಓ ಪಗುಣ, ಕ್ಷತ್ರಿಯನು ಶಕ್ತಿ ಮತ್ತು ಸಾಮರ್ಥ್ಯವನ್ನು ಮಾತ್ರ ಪರಿಗಣಿಸುತ್ತಾನೆ. ದುರ್ಬಲರ ವ್ಯಾಯಾಮವಾದ ವಾಗ್ವಾದದ ಅಗತ್ಯವೇಯರು. ಅಲ್ಲಿ ನೆರೆದಿದ್ದ ಜನರ ಗುಂಪಿನ ಮೇಲೆ ಚಿನ್ನದ ಹೊಳಪನ್ನು ಬೀರಿದ ಸೂರ್ಯನು ಅಖಾಡದ ಮೇಲೆ ಅಡೆತಡೆಯಿಲ್ಲದೆ ಬಡಿಯುತ್ತಿದ್ದರು. ರಥಚಾಲಕನಾದ ಅಧಿರಥನು ಮುಂದೆ ಹೆಜ್ಜೆ ಹಾಕಿದನು. ಅವನ ಪಟ್ಟಿಯು ಅವನ ಸುತ್ತಲೂ ಸಡಿಲವಾಗಿ ಸುತ್ತಿಕೊಂಡಿತ್ತು. ಅವನು ತನ್ನನ್ನು ಒಂದು ದಂಡೆಯಿಂದ ಹಿಡಿದುಕೊಂಡಿದ್ದನು. ಅವನ ಕಣ್ಣುಗಳು ಎತ್ತರವಾಗಿ ನಿಂತ ಕರ್ಣನ ಮೇಲೆ ಮುಚ್ಚಿದ್ದವು. ಅವನ ತಲೆಯು ಇನ್ನೂ ಕಿರೀಟಧಾರಣೆಯ ಸಮಾರಂಭದಿಂದ ಒದ್ದೆಯಾಗಿತ್ತು. ಅದು ಅವನನ್ನು ಅಂದದ ರಾಜನಾಗಿ ಕಿರೀಟಧಾರಣೆ ಮಾಡಿತ್ತು. ಕರ್ಣನ ನೋಟವು ಅಧಿರಥರನ್ನು ಭೇಟಿಯಾಯಿತು ಮತ್ತು ಆತನು ತನ್ನ ತಲೆಯನ್ನು ಪೂಜ್ಯಭಾವದಿಂದ ಬಾಧಿಸಿದನು. ರಥೋದ್ಧಿಯು ತರಾತುರಿಯಲ್ಲಿ ಕರ್ಣನ ಪಾದಗಳನ್ನು ತನ್ನ ಹಾಳೆಯ ತುದಿಯಿಂದ ಮುಚ್ಚಿದನು. ಇದು ಪ್ರೀತಿಯ ಗೌರವದ ಸಂಕೇತವಾಗಿತ್ತು. ಕರ್ಣನನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸುತ್ತಾ ಅಧಿರಥನು ಉದ್ಧರಿಸಿದನು, ನೀವು ರಾಜನಾಗಿ ನಿಮ್ಮ ನ್ಯಾಯಯುತ ಸ್ಥಾನವನ್ನು ಪಡೆದುಕೊಳ್ಳುತ್ತಿರುವುದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ಆದರೆ ಎಲ್ಲರೂ ರಥಚಾಲಕನ ಸಂತೋಷದಲ್ಲಿ ಪಾಲ್ಗೊಳ್ಳಲಿಲ್ಲ. ಪಾಂಡವ ರಾಜಕುಮಾರನಾದ ಭೀಮನು ಅಖಾಡದ ಆಚೆಯಿಂದ ಕರ್ಣನನ್ನು ಅಣಕಿಸಿದನು. ನೀನು ಕೇವಲ ರಥಚಾಲಕನ ಮಗ ಎಂದು ಆತ ನಿಂದಿಸಿದನು. ನೀನು ಪಾರ್ಥನ ಕೈಯಲ್ಲಿ ಯುದ್ಧದಲ್ಲಿ ಸಾವಿಗೆ ಅರ್ಹನಲ್ಲ. ಹೋಗಿ ಚಾವಟಿಯನ್ನು ಎತ್ತಿಕೊಂಡು ಯೋಗ್ಯರಿಗೆ ರಾಜ್ಯವನ್ನು ಬಿಟ್ಟುಬಿಡು. ಕರ್ಣನ ತುಟಿಗಳು ಭಾವೋದ್ರೇಕದಿಂದ ಕಂಪಿಸುತ್ತಿದ್ದವು. ಆತ ಆಕಾಶವನ್ನು ದಿಟ್ಟಿಸಿ ನೋಡುತ್ತಿದ್ದನು. ಅವನ ಕಣ್ಣುಗಳು ಸೂರ್ಯನಿಂದ ಮಾರ್ಗದರ್ಶನ ಪಡೆಯುತ್ತಿದ್ದವು. ಆದಾಗ್ಯೂ ದುರ್ಯೋಧನನು ಕರ್ಣನನ್ನು ಸಮರ್ಥಿಸಲು ಎದ್ದು ನಿಂತನು. ಭೀಮಸೇನನೇ, ನೀನು ಅಂತಹ ಮಾತುಗಳನ್ನು ಮಾತನಾಡಬಾರದು ಎಂದು ಕೋಪದಿಂದ ಕೂಗಿದ ಅವನ ಧ್ವನಿಯಲ್ಲಿ ಅವನು ಹೇಳಿದನು, ಒಬ್ಬ ಕ್ಷತ್ರಿಯನ ಶಕ್ತಿಯೇ ನಿಜವಾಗಿಯೂ ಮುಖ್ಯವಾದುದು. ಕೀಳು ವಂಶದಿಂದ ಜನಿಸಿದವನು ಸಹ ಯೋಗ್ಯ ಎದುರಾಳಿಯಾಗಬಹುದು. ಅವನು ಅಜ್ಞಾತ ಅಥವಾ ಅನಿಶ್ಚಿತ ವಂಶಾವಳಿಯನ್ನು
ಹೊಂದಿದ್ದ ಮಹಾನ್ ವೀರರ ಉದಾಹರಣೆಗಳನ್ನು ಉಲ್ಲೇಖಿಸಿದನು. ಕುಗುಹ, ವಿಶ್ವಾಮಿತ್ರ ಮತ್ತು ದ್ರೋಣಜನನವು ಶ್ರೇಷ್ಠತೆಯ ಏಕೈಕ ನಿರ್ಣಾಯಕವಲ್ಲ ಎಂದು ವಿವರಿಸಲು ಜನಸಮೂಹವು ದುರ್ಯೋಧನನ ಮಾತುಗಳನ್ನು ಒಪ್ಪಿಕೊಂಡು ಗೊಣಗಿತು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕ್ರೀಡಾಂಗಣದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ದುರ್ಯೋಧನನು ಕರ್ಣನನ್ನು ಬೆಳಗಿದ ಸ್ಥಳದಿಂದ ಹೊರಗೆ ಕರೆದೊಯ್ದರು. ಅವನ ಕೈ ಕರ್ಣನ ಸುತ್ತಲೂ ಹಿಡಿದಿತ್ತು. ಪಾಂಡವರು ತಮ್ಮ ಶಿಕ್ಷಕರು ಮತ್ತು ಸಲಹೆಗಾರರೊಂದಿಗೆ ತಮ್ಮ ಮನೆಗಳಿಗೆ ಹೊರಟರು. ಕೆಲವರು ಇನ್ನೂ ಅರ್ಜುನ ಮತ್ತು ಕರ್ಣನ ಗುಣಗಳ ಬಗ್ಗೆ ಚರ್ಚಿಸುತ್ತಿದ್ದರು. ರಾತ್ರಿ ಉಳಿದಂತೆ ಜನರು ಚದುರಿ ಹೋದರು. ಆ ದಿನ ಯಾರು ವಿಜಯಶಾಲಿಯಾಗಿ ಹೊರಹೊಮ್ಮಿದರು ಎಂಬುದರ ಬಗ್ಗೆ ಪ್ರತಿಯೊಬ್ಬರೂ ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೊಂದಿದ್ದರು. ಆದರೆ ಒಬ್ಬ ವ್ಯಕ್ತಿಯು ಕರ್ಣನನ್ನು ತಾಯಿಯ ಪ್ರೀತಿಯಿಂದ ವೀಕ್ಷಿಸಿದಳು. ಕುಂತಿ ಯುವರಾಜನ ಪರಿಚಯವಿಲ್ಲದ ಮುಖದ ಹೊರತಾಗಿಯೂ ತನ್ನ ಮಗನನ್ನು ಗುರುತಿಸಿದಳು. ಅವನನ್ನು ಅಂಗದ ಆಡಳಿತಗಾರನನ್ನಾಗಿ ಸ್ಥಾಪಿಸಿದ್ದನ್ನು ನೋಡಿ ಅವಳು ತುಂಬಾ ಸಂತೋಷಪಟ್ಟಳು. ಕರ್ಣನು ತನ್ನ ಪಕ್ಕದಲ್ಲಿದ್ದಾಗ ದುರ್ಯೋಧನನು ಅರ್ಜುನನ ಪರಾಕ್ರಮದ ಬಗೆಗಿನ ತನ್ನ ಭಯವನ್ನು ತೊಡೆದು ಹಾಕಿದನು. ವೀರ ಕರ್ಣನು ಆಯುಧಗಳಲ್ಲಿ ನಿಪುಣನಾಗಿದ್ದು ದುರ್ಯೋಧನನೊಂದಿಗೆ ಸಿಹಿ ಮಾತನಾಡಲು ಪ್ರಾರಂಭಿಸಿದನು. ಆದರೆ ಯುಧಿಷ್ಠಿರನು ಕರ್ಣನಂತೆ ಭೂಮಿಯಲ್ಲಿ ಯಾವ ಯೋಧನೂ ಇಲ್ಲ ಎಂದು ನಂಬಲು ಪ್ರಾರಂಭಿಸಿದನು. ಇದು ಯುವರಾಜನ ಬೆಳೆಯುತ್ತಿರುವ ಖ್ಯಾತಿ ಮತ್ತು ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಸೂರ್ಯನು ಪಂಚಲ ರಾಜ್ಯದ ಮೇಲೆ ಮುಳುಗಿ ಜನಜಂಗುಳಿಯಿಂದ ಕೂಡಿದ ಬೀದಿಗಳಲ್ಲಿ ಚಿನ್ನದ ಹೊಳಪನ್ನು ಬೀರುತ್ತಿರುವನು. ಈ ದೇಶದ ರಾಜನಾದ ದ್ರುಪದನಿಗೆ ಮಹಾನ್ ಯೋಧ ದ್ರೋಣನ ನೇತೃತ್ವದಲ್ಲಿ ಕುರು ಸೈನ್ಯವು ಮುಂಬರುವ ದಾಳಿಯ ಬಗ್ಗೆ ಎಚ್ಚರಿಕೆ ನೀಡಲಾಗಿತ್ತು. ಯುದ್ಧದ ಧ್ವನಿಗಳ ಗುಡುಗು ಶಬ್ದ ಮತ್ತು ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯನ್ನು ಕೇಳಿದಾಗ ರಾಜನ ಸಹೋದರರು ಮತ್ತು ಅವನ ಸುತ್ತಲೂ ಜಮಾಯಿಸಿದರು. ಕುರು ಸೈನ್ಯವು ಸಮೀಪಿಸುತ್ತಿದ್ದಂತೆ ರಾಜ ದ್ರುಪದರು ಅವರನ್ನು ಎದುರಿಸಲು ಹೊರಟನು. ಅವನ ಬಿಳಿ ರಥವು ಮುಸುಕಾಗುತ್ತಿರುವ ಬೆಳಕಿನಲ್ಲಿ ದೀಪದಂತೆ ಹೊಳೆಯುತ್ತಿತ್ತು. ಅವನು ಕುರುಗಳ ಮೇಲೆ ಬಾಣಗಳನ್ನು ಸುರಿಸಿದನು. ಆದರೆ ದುರ್ಯೋಧನ, ವಿಕರ್ಣ ಮತ್ತು ಕರ್ಣರ ನೇತೃತ್ವದಲ್ಲಿ ದ್ರೋಣನ ಶಿಷ್ಯರು ಹೆದರುತ್ತಿದ್ದರು. ಅವರು ಪ್ರತಿ ಹೊಡೆತದೊಂದಿಗೆ ತಮ್ಮ ಬಿಲ್ಲುಗಳನ್ನು ಹಾಡುತ್ತಾ ಮುಂದಕ್ಕೆ ಒತ್ತಿದರು. ಪಾಂಡವ ರಾಜಕುಮಾರನಾದ ಅರ್ಜುನನು ದೂರದಿಂದ ಯುದ್ಧವನ್ನು ನೋಡುತ್ತಿದ್ದನು. ಅವನು ಪಂಚಾಲದ ಮಹಾನ್ ಯೋಧರ ವಿರುದ್ಧ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಲು ಉತ್ಸುಕನಾಗಿ ಈ ಕ್ಷಣಕ್ಕಾಗಿ ಕಾಯುತ್ತಿದ್ದನು. ದ್ರೋಣನ ಶಿಷ್ಯರು ಪ್ರದರ್ಶಿಸಿದ ಹೆಮ್ಮೆ ಮತ್ತು ಪರಾಕ್ರಮವನ್ನು ಗಮನಿಸಿದ ಅರ್ಜುನನು ತನ್ನ ಗುರುವಿನ ಬಳಿಗೆ ಹೋಗಿ, ಅವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿದ ನಂತರ ನಾವು ಶ್ರಮಿಸುತ್ತೇವೆ. ಪಂಚಾಲದ ರಾಜನನ್ನು ಇವುಗಳಲ್ಲಿ ಯಾವುದರಿಂದಲೂ ಯುದ್ಧದ ಮೈದಾನಕ್ಕೆ ಕರೆದೊಯ್ಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇದರೊಂದಿಗೆ ಅರ್ಜುನನು ತನ್ನ ಸಹೋದರರಾದ ಯುಧಿಷ್ಠಿರ, ಭೀಮ, ನಕುಲ ಮತ್ತು ಸಹದೇವರೊಂದಿಗೆ ತನ್ನನ್ನು ಸುತ್ತುವರಿದನು ಮತ್ತು ನಗರದ ದ್ವಾರಗಳ ಹೊರಗೆ ಕಾಯುತ್ತಿದ್ದನು. ಈ ಮಧ್ಯೆ ದ್ರುಪದನು ಕುರುಗಳ ಮೇಲೆ ಬಾಣಗಳ ಬಿರುಗಾಳಿಯನ್ನು ಸುರಿಸಿದನು. ಅವರನ್ನು ಭೀಕರವಾಗಿ ಪೀಡಿಸಿದನು. ಪಂಚಾಲ ಆತಿಥೇಯನು ಅವರ ಶಂಖಗಳು, ತುತ್ತೂರಿಗಳು ಮತ್ತು ಡ್ರಮ್ಗಳನ್ನು ಬಾರಿಸಿದನು. ಇದು ಕಿವುಡುತನದ ಗರ್ಜನೆಯನ್ನು ಸೃಷ್ಟಿಸಿತು. ಅದು ದೇಶದಾದ್ಯಂತ ಪ್ರತಿಧ್ವನಿಸಿತು. ಎರಡೂ ಕಡೆಯವರು ಹೊಡೆದಾಟಗಳನ್ನು ಮುಂದುವರೆಸಿದರು ಮತ್ತು ಎರಡೂ ಕಡೆಯವರು ಮೇಲುಗೈ ಸಾಧಿಸಲಿಲ್ಲ. ದುರ್ಯೋಧನ ಮತ್ತು ವಿಕರ್ಣರು ಶೌರ್ಯದಿಂದ ಹೋರಾಡಿದರು. ಆದರೆ ದ್ರುಪದನ ಬಾಣಗಳು ಎಲ್ಲಿಂದಲೋ ಬಂದು ಗುಡುಗು ಸಿಡಿಲಿನಂತೆ ಅವುಗಳನ್ನು ಹೊಡೆದವು. ಎಂದೆಂದಿಗೂ ಉಗ್ರ ಯೋಧನಾಗಿದ್ದ ಭೀಮನು ತನ್ನ ಗದೆಯೊಂದಿಗೆ ಆನೆಗಳನ್ನು ಮತ್ತು ಕುದುರೆಗಳನ್ನು ಸುಲಭವಾಗಿ ಕೊಂದು ಮುಂದೆ ಓಡಿದನು. ಹೋರಾಟವು ತೀವ್ರಗೊಳ್ಳುತ್ತಿದ್ದಂತೆ ಅರ್ಜುನನು ಯುದ್ಧದಲ್ಲಿ ಸೇರಿಕೊಂಡನು. ಅವನ ಬಿಲ್ಲು ಪ್ರತಿ ಹೊಡೆತದೊಂದಿಗೆ ಹಾಡುತ್ತಿತ್ತು. ಅವನು ಉಕ್ಕಿನ ಮತ್ತು ಬೆಂಕಿಯ ಸುಂಟರಗಾಳಿಯಾಗಿದ್ದು
ಗೋಧಿಯ ಮೂಲಕ ಕತ್ತೆ ಇದ್ದಂತೆ ಪಾಂಚಾಲ ಶ್ರೇಣಿಗಳನ್ನು ಕತ್ತರಿಸುತ್ತಿದ್ದನು. ರಾಜನ ಸೇನಾಧಿಪತಿಯಾದ ಸತ್ಯಜಿತ್ ಅವನ ಮೇಲೆ ದಾಳಿ ಮಾಡಿದನು. ಆದರೆ ಅರ್ಜುನನು ಅವನನ್ನು 10 ವೇಗದ ಬಾಣಗಳಿಂದ ಹೊಡೆದನು. ಪಾಂಚಾಲ ಸೈನ್ಯವು ಪತನದ ಅಂಚಿನಲ್ಲಿದ್ದಾಗ ದ್ರುಪದನು ತನ್ನ ರಥವು ಯುದ್ಧಭೂಮಿಯಾದ್ಯಂತ ಗುಡುಗುತ್ತಿತ್ತು. ಅವನು ಅರ್ಜುನನ ಮೇಲೆ ಬಾಣಗಳನ್ನು ಸುರಿಸಿದನು. ಆದರೆ ಪಾಂಡವ ರಾಜಕುಮಾರನು ತಪ್ಪಿಸಿಕೊಂಡನು ಮತ್ತು ನೇಗೆ ಮಾಡಿದನು. ಅವರ ಬಿಲ್ಲು ಪ್ರತಿ ಹೊಡೆತದೊಂದಿಗೆ ಹಾಡಿತ್ತು. 2 ಯೋಧರು ಉಕ್ಕು ಮತ್ತು ಬೆಂಕಿಯ ಕೋಲಾಹಲದಲ್ಲಿ ಘರ್ಷಣೆ ಮಾಡಿದರು. ಹೊಡೆತಗಳನ್ನು ವಿನಿಮಯ ಮಾಡಿಕೊಡುವಾಗ ಅವರ ಬಿಲ್ಲುಗಳು ಒಟ್ಟಿಗೆ ಅಪ್ಪಳಿಸಿದವು. ಕೊನೆಗೆ ಅರ್ಜುನನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಅವನ ಬಾಣಗಳು ಸತ್ಯಜಿತನ ರಥ ಮತ್ತು ಕುದುರೆಗಳನ್ನು ಚುಚ್ಚಿದವು. ದ್ರುಪದದ ಸೇನಾಧಿಪತಿಯು ನೆಲಕ್ಕೆ ಬಿದ್ದು ಸೋತನು. ಹಸ್ತಿನಾಪುರ ಭೂಮಿಗೆ ದೊಡ್ಡ ವಿಪತ್ತು ಸಂಭವಿಸಿದಾಗಿನಿಂದ ವರ್ಷಗಳು ಕಳೆದಂತೆ ರಾಜ ಧೃತರಾಷ್ಟ್ರನು ತನ್ನ ರಾಜ್ಯದ ಭವಿಷ್ಯದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು. ಅವನ ಹಿರಿಯ ಮಗ ಯುಧಿಷ್ಠಿರನು ಇನ್ನೂ ಅಲ್ಪಸಂಖ್ಯಾತನಾಗಿದ್ದನು ಮತ್ತು ಅವನು ಒಂದು ದಿನ ಸಿಂಹಾಸನವನ್ನು ಆನುವಂಶಿಕವಾಗಿ ಪಡೆಯುತ್ತಾನೆ ಎಂಬುದು ಸ್ಪಷ್ಟವಾಗಿತ್ತು. ತನ್ನ ಜನರ ಸಮೃದ್ಧಿಯನ್ನು ಭದ್ರಪಡಿಸುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ಧೃತರಾಷ್ಟ್ರನು ಯುಧಿಷ್ಠಿರನ ಅಸಾಧಾರಣ ಗುಣಗಳಾದ ದೃಢತೆ, ಧೈರ್ಯ, ತಾಳ್ಮೆ, ಪರೋಪಕಾರ, ಸ್ಪಷ್ಟತೆ ಮತ್ತು ಅಚಲ ಪ್ರಾಮಾಣಿಕತೆಯನ್ನು ಗುರುತಿಸಿ ಉತ್ತರಾಧಿಕಾರಿಯಾಗಿ ಸ್ಥಾಪಿಸಲು ನಿರ್ಧರಿಸಿದನು. ಯುಧಿಷ್ಠಿರನ ಪ್ರಾಮುಖ್ಯತೆಯ ಆರೋಹಣವು ತ್ವರಿತ ಮತ್ತು ಪ್ರಯತ್ನಯುತವಾಗಿತ್ತು. ಅವನು ತನ್ನ ಉತ್ತಮ ನಡವಳಿಕೆ ಮತ್ತು ರಾಜ್ಯದ ಕಲ್ಯಾಣಕ್ಕೆ ಅಚಲವಾದ ಸಮರ್ಪಣೆಯಿಂದ ತನ್ನ ತಂದೆಯ ಕಾರ್ಯಗಳನ್ನು ತ್ವರಿತವಾಗಿ ಮರೆಮಾಡಿದನು. ಅವನ ಸಹೋದರರು ಸಹ ಈ ಸಮಯದಲ್ಲಿ ನಿಷ್ಕ್ರಿಯರಾಗಿರಲಿಲ್ಲ. 2ನೇ ಪಾಂಡವನಾದ ಭೀಮನು ಕತ್ತಿ, ಗದೆಯನ್ನು ಮತ್ತು ರಥವನ್ನು ಮಾರಣಾಂತಿಕ ನಿಖರತೆಯಿಂದ ಚಲಾಯಿಸಲು ಕಲಿಯುತ್ತಾ ಯುದ್ಧದ ಕಲೆಯಲ್ಲಿ ಶಂಕರನಿಂದ ತೀವ್ರವಾದ ತರಬೇತಿಯನ್ನು ಪಡೆಯಲು ಪ್ರಾರಂಭಿಸಿದನು. ಏತಮಧ್ಯೆ 3ನೇ ಪಾಂಡವನಾದ ಅರ್ಜುನನು ತಮ್ಮ ಕಾಲದ ಶ್ರೇಷ್ಠ ಯೋಧರಲ್ಲಿ ಒಬ್ಬರಾದ ದ್ರೋಣನ ಮಾರ್ಗದರ್ಶನದಲ್ಲಿ ತನ್ನ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುತ್ತಿದ್ದನು. ದ್ರೋಣನು ಅರ್ಜುನನ ಪರಾಕ್ರಮದಿಂದ ಎಷ್ಟು ಪ್ರಭಾವಿತನಾಗಿದ್ದನೆಂದರೆ ಅವನನ್ನು ಎಲ್ಲಾ ರೀತಿಯ ತೋಳುಗಳೊಂದಿಗಿನ ಕೈಗಳ ಚುರುಕುತನ ಮತ್ತು ಸಾಮಾನ್ಯ ಪ್ರಾವೀಣ್ಯದಲ್ಲಿ ಅಸಮಾನನೆಂದು ಘೋಷಿಸಿದನು. ಅರ್ಜುನನ ಖ್ಯಾತಿ ಬೆಳೆದಂತೆ ಅವನ ಆತ್ಮವಿಶ್ವಾಸವೂ ಹೆಚ್ಚಾಯಿತು. ಅವನು ತನ್ನ ಅಪರಿಮಿತ ಗುರಿ, ನಿಖರತೆ ಮತ್ತು ಮಾರಣಾಂತಿಕ ಶಸ್ತ್ರಾಸ್ತ್ರಗಳ ವ್ಯಾಪಕ ಶ್ರೇಣಿಯ ಮೇಲಿನ ಪಾಂಡಿತ್ಯಕ್ಕೆ ಹೆಸರುವಾಸಿಯಾದನು. ಒಂದು ದಿನ ದ್ರೋಣನು ಕೂಡಿದ್ದ ಕೌರವರ ರಾಜಕುಮಾರರ ಮುಂದೆ ಅರ್ಜುನನ ಬಳಿಗೆ ಬಂದು ಶಾಂತವಾದ ಧ್ವನಿಯಲ್ಲಿ ಮಾತನಾಡತೊಡಗಿದನು. ಒಮ್ಮೆ ಅಗ್ನಿವೇಶ ಎಂಬ ಹೆಸರಿನ ಅಗಸ್ತ್ಯನ ಶಿಷ್ಯನಿದ್ದನು. ಅವನು ಪ್ರಾರಂಭಿಸಿದನು. ಅವನ ಬಳಿ ಬ್ರಹ್ಮಶಿರ ಎಂದು ಕರೆಯಲ್ಪಡುವ ಪ್ರಬಲವಾದ ಆಕಾಶ ಆಯುಧವಿತ್ತು. ಈ ಪ್ರಬಲವಾದ ಕತ್ತಿಯು ತನ್ನ ಸಂಪೂರ್ಣ ಶಕ್ತಿಯಿಂದ ಇಡೀ ನಗರಗಳನ್ನು ನುಂಗಬಲ್ಲದು. ಈ ಪವಿತ್ರ ಉಡುಗೊರೆಯನ್ನು ನನಗೆ ವಹಿಸಿಕೊಟ್ಟ ಅಗ್ನಿವೇಶನು ನನಗೆ ಕಲಿಸಿದನು. ಈಗ ಅರ್ಜುನನೇ, ನಾನು ಅದನ್ನು ನಿನಗೆ ಹಸ್ತಾಂತರಿಸುತ್ತಿದ್ದೇನೆ. ಆದರೆ ಎಚ್ಚರಿಕೆ ನೀಡುತ್ತೇನೆ, ಯಾವುದೇ ಮನುಷ್ಯನ ವಿರುದ್ಧ, ವಿಶೇಷವಾಗಿ ಕಳಪೆ ಶಕ್ತಿಯುಳ್ಳವನ ವಿರುದ್ಧ ಇದನ್ನು ಎಂದಿಗೂ ಬಳಸಬೇಡಿ. ಅರ್ಜುನನು ದ್ರೋಣನ ಆಜ್ಞೆಯನ್ನು ಪಾಲಿಸುವುದಾಗಿ ವಾಗ್ದಾನ ಮಾಡಿದರು ಮತ್ತು ಅವರ ಸೋದರ ಸಂಬಂಧಿಗಳು ಮತ್ತು ಸಂಬಂಧಿಕರ ಸಮ್ಮುಖದಲ್ಲಿ ಬೋಧನಾ ಶುಲ್ಕವನ್ನು ನೀಡುವುದಾಗಿ ವಾಗ್ದಾನ ಮಾಡಿದನು. ಅವನು ದ್ರೋಣನ ಪಾದಗಳನ್ನು ಸ್ಪರ್ಶಿಸಿ ಉತ್ತರಕ್ಕೆ ಹೊರಟಾಗ ಅರ್ಜುನನಂತಹ ಧನುಷ್ಯ ಇಲ್ಲ ಎಂದು ಘೋಷಿಸುವ ವಿಜಯೋತ್ಸವದ ಕೂಗು ದೇಶದಾದ್ಯಂತ ಪ್ರತಿಧ್ವನಿಸಿತು. ಪಾಂಡವರು ತಮ್ಮ ಸ್ವಂತ ರಾಜ್ಯವನ್ನು ಮೀರಿದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಶಕ್ತಿ ಮತ್ತು ಪರಾಕ್ರಮದಲ್ಲಿ ಬೆಳೆಯುತ್ತಲೇ ಇದ್ದರು. 4ನೇ ಸಹೋದರನಾದ ಸಹದೇವನು ನೈತಿಕತೆ ಮತ್ತು ಕರ್ತವ್ಯಗಳ ವಿಜ್ಞಾನದಲ್ಲಿ ಪಾಂಡಿತ್ಯವನ್ನು ಪಡೆದು
ಆಕಾಶಗಳ ಆಧ್ಯಾತ್ಮಿಕ ಮುಖ್ಯಸ್ಥನಾದ ಬೃಹಸ್ಪತಿಯ ಅಡಿಯಲ್ಲಿ ಅಧ್ಯಯನ ಮಾಡಿದನು. 5ನೇ ಸಹೋದರನಾದ ನಕುಲನು ದ್ರೋಣನಿಂದ ತರಬೇತಿಯನ್ನು ಪಡೆದನು ಮತ್ತು ನುರಿತ ಯೋಧ ಮತ್ತು ಮಹಾನ್ ರಥಯೋಧನಾಗಿ ಹೊರಹೊಮ್ಮಿದರು. ವರ್ಷಗಳು ಕಳೆದಂತೆ ಅರ್ಜುನನ ಹೆಸರು ಶೌರ್ಯ ಮತ್ತು ಸಮರ ಪರಾಕ್ರಮಕ್ಕೆ ಸಮಾನಾರ್ಥಕವಾಯಿತು. ಹಸ್ತಿನಾಪುರ ರಾಜ್ಯದಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಸೋದರಳಿಯ ಪಾಂಡವರು ಶತಿ ಮತ್ತು ಶತಿಯಲ್ಲಿ ಬೆಳೆಯುತ್ತಿದ್ದಾರೆಂದು ತಿಳಿದಾಗ ಆತಂಕಕ್ಕೆ ಒಳಗಾದನು. ಅವರ ಅಸಾಧಾರಣ ಸಾಮರ್ಥ್ಯಗಳು ಅವರನ್ನು ಭೂಮಿಯ ಮೇಲೆ ಅಸಾಧಾರಣ ಶಕ್ತಿಯನ್ನಾಗಿ ಮಾಡಿದ್ದು ಮತ್ತು ಧೃತರಾಷ್ಟ್ರನ ಅಸೂಯೆಗೆ ಯಾವುದೇ ಮಿತಿ ಇರಲಿಲ್ಲ. ರಾಜನು ತನ್ನ ವಿಶ್ವಾಸಾರ್ಹ ಸಲಹೆಗಾರ್ತಿಯಾದ ಕನಿಕಾಳನ್ನು ಕರೆಸಿ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂಬುದರ ಕುರಿತು ಆತನ ಸಲಹೆಯನ್ನು ಕೇಳಿದನು. ರಾಜಕೀಯದ ಕಲೆಯಲ್ಲಿ ಪಾರಂಗತರಾಗಿದ್ದ ಕನಿಕಾ ರಾಜನ ಭಾವನೆಗಳು ಹೆಚ್ಚಾಗುತ್ತಿವೆ ಎಂದು ತಿಳಿದುಕೊಂಡು ಎಚ್ಚರಿಕೆಯಿಂದ ಸಂಭಾಷಣೆಯನ್ನು ಸಮೀಪಿಸಿದಳು. ಪಾಪರಹಿತ ರಾಜನೇ, ನನ್ನ ಮಾತನ್ನು ಕೇಳು. ಕನಿಕಾ ಪ್ರಾರಂಭಿಸಿದಳು. ನಾನು ನೋಡಿದಂತೆ ನಾನು ಸತ್ಯವನ್ನು ಮಾತನಾಡುತ್ತೇನೆ. ರಾಜರು ಅಗತ್ಯವಿದ್ದಾಗ ದಾಳಿ ಮಾಡಲು ಮತ್ತು ಎಲ್ಲಾ ಸಮಯದಲ್ಲೂ ತಮ್ಮ ಪರಾಕ್ರಮವನ್ನು ಹೆಚ್ಚಿಸಲು ಯಾವಾಗಲೂ ಸಿದ್ಧರಾಗಿರಬೇಕು. ಅವರು ತಮ್ಮ ಶತ್ರುಗಳ ದೌರ್ಬಲ್ಯಗಳನ್ನು ಗಮನಿಸಬೇಕು ಮತ್ತು ಸಾಧ್ಯವಾದಾಗಲೆಲ್ಲ ಅವರನ್ನು ಬಳಸಿಕೊಳ್ಳಬೇಕು. ಕನಿಕಾ ಅವರ ಮಾತುಗಳು ಎಚ್ಚರಿಕೆಯ ಸುಳಿವನ್ನು ಹೊಂದಿದ್ದವು. ಅವರು ಮುಂದುವರಿಸುತ್ತಾ, ದಾಳಿ ಮಾಡಲು ಯಾವಾಗಲೂ ಸಿದ್ಧರಿರುವ ರಾಜನು ತನ್ನ ಶತ್ರುಗಳಲ್ಲಿ ಭಯವನ್ನು ಪ್ರೇರೇಪಿಸುತ್ತಾನೆ. ಇತರರ ದೌರ್ಬಲ್ಯಗಳನ್ನು ಹುಡುಕುವಾಗ ಅವನು ತನ್ನ ದೌರ್ಬಲ್ಯಗಳನ್ನು ಎಚ್ಚರಿಕೆಯಿಂದ ಮರೆಮಾಚಬೇಕು. ಹಾಗೆ ಮಾಡುವ ಮೂಲಕ ಅವನು ಮೇಲುಗೈ ಸಾಧಿಸುತ್ತಾನೆ ಮತ್ತು ತನ್ನ ರಾಜ್ಯದ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುತ್ತಾನೆ. ರಾಜನು ಕನಿಕರದಿಂದ ಆಲಿಸಿದನು. ಕನಿಕಾಳ ಮಾತುಗಳಿಂದ ಅವನ ಕುತೂಹಲವು ಹೆಚ್ಚಾಯಿತು. ಸಂಧಾನದ ಮೂಲಕ ಅಥವಾ ಹಣದ ವೆಚ್ಚದ ಮೂಲಕ ಶತ್ರುವನ್ನು ಹೇಗೆ ನಾಶಪಡಿಸಬಹುದು ಎಂಬುದರ ಕುರಿತು ಹೆಚ್ಚಿನ ಸ್ಪಷ್ಟೀಕರಣವನ್ನು ಕೇಳಿದನು. ಕನಿಕಾ ಗೊತ್ತಿದ್ದು ನಗುತ್ತಾ ಕಾಡಿನಿಂದ ಒಂದು ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು. ಕ್ರಾಂಕ ಎಂಬ ಬುದ್ಧಿವಂತ ನರಿ ಒಮ್ಮೆ 4 ಸ್ನೇಹಿತರ ನಡುವೆ ವಾಸಿಸುತ್ತಿತ್ತು. ಒಂದು ಹುಲಿ, ಒಂದು ಇಲಿ, ಒಂದು ತೋಳ ಮತ್ತು ಒಂದು ಮುಂಬೂಸಿ ಗುಂಪೊಂದು ಕಾಡಿನಲ್ಲಿ ಬಲವಾದ ಜಿಂಕೆಯನ್ನು ಕಂಡಿತ್ತು. ಆದರೆ ಅದರ ವೇಗ ಮತ್ತು ಚುರುಕುತನದಿಂದಾಗಿ ಅದರ ಮೇಲೆ ದಾಳಿ ಮಾಡಲು ಸಾಧ್ಯವಾಗಲಿಲ್ಲ. ಕನಿಕಾ ಮುಂದುವರಿಸುವ ಮೊದಲು ನಾಟಕೀಯ ಪರಿಣಾಮಕ್ಕಾಗಿ ವಿರಾಮಗೊಳಿಸಿದರು. ಬುದ್ಧಿವಂತ ನರಿ ಒಂದು ಯೋಜನೆಯನ್ನು ರೂಪಿಸಿತ್ತು. ಅದು ಮಲಗಿರುವಾಗ ಎಲೆಯು ಜಿಂಕೆಯ ಪಾದಗಳನ್ನು ತಿನ್ನಲು ಬಿಡಬೇಕೆಂದು ಅವನು ಇತರರಿಗೆ ಹೇಳಿದನು. ಒಮ್ಮೆ ಜಿಂಕೆ ದುರ್ಬಲಗೊಂಡರೆ ಹುಲಿ ಅದನ್ನು ಹಿಡಿಯಬಹುದು. ಕನಿಕಾ ಮಾತನಾಡುತ್ತಿದ್ದಂತೆ ದೃಶ್ಯವು ವಿವರವಾದ ವಿವರಗಳೊಂದಿಗೆ ತೆರೆದುಕೊಳ್ಳಿ. ತಂಡವು ನರಿಗಳ ಯೋಜನೆಯನ್ನು ನಿಖರವಾಗಿ ನಿರ್ವಹಿಸಿತು ಮತ್ತು ಶೀಘ್ರದಲ್ಲೇ ಜಿಂಕೆ ನೆಲದ ಮೇಲೆ ಚಲನರಹಿತವಾಗಿ ಬಿದ್ದಿತ್ತು. ತನ್ನ ಮುಂದಿನ ನಡೆಯ ಬಗ್ಗೆ ಇನ್ನೂ ಧ್ಯಾನಿಸುತ್ತಿದ್ದ ನರಿ ಮಾತನಾಡುವ ಮೊದಲು ತನ್ನ ಸಹಚರರು ತಮ್ಮ ಸ್ಥಾನವನ್ನು ಮುಗಿಸುವವರೆಗೆ ಕಾಯುತ್ತಿತ್ತು. ನೀನು ಧನ್ಯ, ಹೋಗಿ ನಿನ್ನ ಸ್ಥಾನವನ್ನು ಮಾಡು. ಈ ಮಧ್ಯೆ ನಾನು ಜಿಂಕೆಯನ್ನು ನೋಡಿಕೊಳ್ಳುತ್ತೇನೆ. ಇತರರು ಹೊರಟು ಹೋದಾಗ ಆ ಹುಲಿಯು ಶವವನ್ನು ತಿನ್ನಲು ಉತ್ಸುಕನಾಗಿ ಮೊದಲು ಹಿಂದಿರುಗಿತು. ಆದರೆ ಆ ನರಿ ದುಃಖದ ಸೋಗಿನಲ್ಲಿ ತಾನು ಏಕಾಂಗಿಯಾಗಿ ತನ್ನ ಶಕ್ತಿಯಿಂದ ಜಿಂಕೆಯನ್ನು ಕೊಂದಿದ್ದೇನೆ ಎಂದು ಹೇಳಿಕೊಂಡಿತು. ನರಿಗಳ ಮಾತುಗಳಿಂದ ಆಕರ್ಷಿತನಾದ ಆ ಹುಲಿ ತನ್ನದೇ ಆದ ಸಾಮರ್ಥ್ಯದ ಬಗ್ಗೆ ಹೆಮ್ಮೆಪಡುತ್ತಾ ಕಾಡಿನಲ್ಲಿ ಸ್ವತಃ ಜೀವಿಗಳನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿತು. ಮೋಸ ಹೋದ ನಂತರ ನರಿಗಳ ನಿಜವಾದ ಉದ್ದೇಶಗಳ ಅರಿವಿಲ್ಲದೆ ಆ ಹುಲಿ ಆ ಸ್ಥಳದಿಂದ ಹೊರಟು ಹೋಯಿತು. ಮುಂದೆ ಇಲಿಯು ಸ್ಥಳಕ್ಕೆ ಬಂದಿತು. ಆದರೆ ಶವಕ್ಕೆ ವಿಷವಿದೆಂಬ ಮುಂಬೂಸಿಯ ಎಚ್ಚರಿಕೆಯನ್ನು ಕೇಳಿದ ನಂತರ ಅವನು ಶೀಘ್ರವಾಗಿ ತನ್ನ ರಂಧ್ರಕ್ಕೆ ಹಿಂಬೆಟ್ಟಿದನು. ಹಸ್ತಿನಾಪುರ ರಾಜ್ಯದಲ್ಲಿ ಒಂದು ಕರಾಳ ಸಂಚು ನಡೆಯುತ್ತಿತ್ತು. ರಾಜ ದುರ್ಯೋಧನ, ಅವರ ಸಹೋದರ ದುಶ್ಯಾಸನ ಮತ್ತು ಅವರ ಸೋದರ ಸಂಬಂಧಿ ಕರ್ಣನು ನಾಗರಿಕರಲ್ಲಿ ಪಾಂಡವರ ಹೆಚ್ಚುತ್ತಿರುವ ಜನಪ್ರಿಯತೆಯ ಬಗ್ಗೆ ಅಸೂಯೆ ಹೊಂದಿದ್ದರು.
ಅವರು ತಮ್ಮ ಕುರುಡ ತಂದೆ ಧೃತರಾಷ್ಟ್ರನ ಮೌನ ಅನುಮೋದನೆಯೊಂದಿಗೆ ಅವರನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ಪ್ರಯತ್ನಿಸಿದರು. ಪಾಂಡವರು ಇನ್ನೂ ಚಿಕ್ಕವರಾಗಿದ್ದಾಗ ಮತ್ತು ಅಸಹಾಯಕರಾಗಿದ್ದಾಗ ಅವರನ್ನು ಲಕ್ಷ್ಯದಿಂದ ಮಾಡಿದ ಮನೆಯಲ್ಲಿ ಜೀವಂತವಾಗಿ ಸುಟ್ಟು ಹಾಕುವುದು ಅವರ ದುಷ್ಟ ಯೋಜನೆಯಾಗಿತ್ತು. ಆದರೆ ರಾಜನ ಬುದ್ಧಿವಂತ ಮತ್ತು ನ್ಯಾಯಯುತ ಸಲಹೆಗಾರನಾದ ವಿದುರನು ಈ ದ್ರೋಹವನ್ನು ಮೊದಲೇ ಊಹಿಸಿದ್ದನು. ಪಾಂಡವರ ತಾಯಿಯಾದ ಕುಂತಿ ಅಂತಹ ಸುದ್ದಿಗಳಿಂದ ನಾಶವಾಗುತ್ತಾಳೆ ಎಂದು ಆತನಿಗೆ ತಿಳಿದಿತ್ತು. ವಿದುರನು ಗಂಭೀರವಾದ ಎಚ್ಚರಿಕೆಯೊಂದಿಗೆ ಕುಂತಿಯ ಬಳಿಗೆ ಹೋದನು. ಧೃತರಾಷ್ಟ್ರನ ಉದ್ದೇಶಗಳು ಶುದ್ಧವಾಗಿಲ್ಲ. ಅವನು ನಮ್ಮ ರಾಜಮನೆತನದ ಖ್ಯಾತಿ ಮತ್ತು ವಂಶಾವಳಿಯನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ. ನಾನು ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳಲು ಸಿದ್ಧನಾಗಿದ್ದೇನೆ. ಗಾಳಿ ಮತ್ತು ಅಲೆ ಎರಡನ್ನೂ ತಡೆದುಕೊಳ್ಳುವಷ್ಟು ಬಲವಾದ ಈ ದೋಣಿಯನ್ನು ತೆಗೆದುಕೊಂಡು ಗಂಗಾ ನದಿಗೆ ಅಡ್ಡಲಾಗಿ ಓಡಿ ಹೋಗಿ ತನ್ನ ಮನೆ ಮತ್ತು ಪ್ರೀತಿ ಪಾತ್ರರನ್ನು ಬಿಟ್ಟು ಹೋಗುವ ಆಲೋಚನೆಯಿಂದ ಕುಂತಿಯು ದುಃಖಿತಳಾಗಿದ್ದಳು. ಆದರೆ ವಿದುರನ ಮಾತುಗಳು ನಿಜವೆಂದು ಅವಳಿಗೆ ತಿಳಿದಿತ್ತು. ತನ್ನ ಕಣ್ಣುಗಳಲ್ಲಿ ಕಣ್ಣೀರಿನೊಂದಿಗೆ ಅವಳು ತನ್ನ ಮಕ್ಕಳಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರನ್ನು ಒಟ್ಟುಗೂಡಿಸಿ ಅವರೊಂದಿಗೆ ದೋಣಿಗೆ ಕಾಲಿಟ್ಟಳು. ಅವರು ನದಿಗೆ ಅಡ್ಡಲಾಗಿ ಪ್ರಯಾಣಿಸುತ್ತಿದ್ದಾಗ ಪಾಂಡವರು ಲಕ್ಷ್ಯದ ಮನೆಯನ್ನು ಬಿಟ್ಟು ಹೋದರು. ಅಲ್ಲಿ ಮುಗ್ಧ ನಿಷಾದ ಮಹಿಳೆ ಮತ್ತು ಆಕೆಯ ಮಕ್ಕಳನ್ನು ತಮ್ಮ ಸ್ವಂತ ಮನೆಯಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. ಲಕ್ಷ್ಯದ ಮನೆಯನ್ನು ವಿನ್ಯಾಸಗೊಳಿಸಿದ ವಾಸ್ತುಶಿಲ್ಪಿ ಪುರೋಚನ ಕೂಡ ಬೆಂಕಿಯಲ್ಲಿ ಅವರ ನಿಧನವನ್ನು ಎದುರಿಸಿದ ಏತಮಧ್ಯೆ ಹಸ್ತಿನಾಪುರದಲ್ಲಿ ನಾಗರಿಕರು ಪಾಂಡವರನ್ನು ಬೆಂಕಿಯಲ್ಲಿ ಕೊಲ್ಲಲಾಡಿದೆ ಎಂದು ನಂಬಿದ್ದರು. ಅವರು ರಾಜ ಧೃತರಾಷ್ಟ್ರನಿಗೆ ದೂತರನ್ನು ಕಳುಹಿಸಿ ತನ್ನ ಗುರಿಯನ್ನು ಸಾಧಿಸಿದ್ದಕ್ಕಾಗಿ ಅವನನ್ನು ಅಭಿನಂದಿಸಿದರು ಮತ್ತು ತನ್ನ ಮಕ್ಕಳೊಂದಿಗೆ ತನ್ನ ರಾಜ್ಯವನ್ನು ಆನಂದಿಸುವಂತೆ ಒತ್ತಾಯಿಸಿದರು. ಧೃತರಾಷ್ಟ್ರನು ದುಃಖಿತನಾಗುವಂತೆ ನಟಿಸಿ ಭೀಷ್ಮನ ಮತ್ತು ವಿದುರನೊಂದಿಗೆಯೇ ಪಾಂಡವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದನು. ಆದರೆ ವಾಸ್ತವದಲ್ಲಿ ಅವನು ತನ್ನ ಸೋದರಳಿಯರನ್ನು ನಿರ್ಮೂಲನೆ ಮಾಡಿ ತನಗಾಗಿ ಸಿಂಹಾಸನವನ್ನು ಭದ್ರಪಡಿಸಿಕೊಳ್ಳುವ ಆಲೋಚನೆಯಿಂದ ಸಂತೋಷಿಸುತ್ತಿದ್ದನು. ಆದಾಗ್ಯೂ ಈ ಪಿತೂರಿಯು ಅಂತಿಮವಾಗಿ ಒಂದು ದೊಡ್ಡ ತಪ್ಪು ಎಂದು ಸಾಬೀತಾಯಿತು. ಹಸ್ತಿನಾಪುರದ ಜನರು ಧೃತರಾಷ್ಟ್ರನ ಆಳ್ವಿಕೆಯ ವಿರುದ್ಧ ಮಾತನಾಡಲು ಪ್ರಾರಂಭಿಸಿದರು. ಯುಧಿಷ್ಠಿರನನ್ನು ನ್ಯಾಯಯುತ ರಾಜ ಎಂದು ಹೊಗಳಿದರು. ಶಾಂತನುವಿನ ಬುದ್ಧಿವಂತ ಮತ್ತು ಉದಾತ್ತ ಮಗನಾದ ಭೀಷ್ಮನೂ ಸಹ ಸ್ವತಃ ಸಿಂಹಾಸನವನ್ನು ಸ್ವೀಕರಿಸಲು ನಿರಾಕರಿಸಿದನು. ಈ ಬೆಳವಣಿಗೆಗಳಿಂದ ಕೋಪಗೊಂಡ ದುರ್ಯೋಧನನು ತನ್ನ ತಂದೆಯ ಬಳಿಗೆ ಹೋಗಿ ಪಾಂಡವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದನು. ಯುಧಿಷ್ಠಿರನು ರಾಜನಾಗಿದ್ದರೆ ಅದು ಅವರ ಉಳಿವಿಗಾಗಿ ಇತರರ ಮೇಲೆ ನಿರಂತರ ಅವಲಂಬನೆಗೆ ಕಾರಣವಾಗುತ್ತದೆ ಎಂದು ಧೃತರಾಷ್ಟ್ರನಿಗೆ ಎಚ್ಚರಿಕೆ ನೀಡಿದನು. ಹೀಗಾಗಿ ಒಂದು ದೊಡ್ಡ ದುರಂತಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಇದು ಹಸ್ತಿನ ಅಡಿಪಾಯವನ್ನು ಅಲುಗಾಡಿಸುತ್ತದೆ. ಹಸ್ತಿನಾಪುರದ ದೊಡ್ಡ ಅರಮನೆಯಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದನು. ಅವನ ಕಣ್ಣುಗಳು ತನ್ನ ಸ್ವಂತ ಆಲೋಚನೆಗಳ ಭಾರದಿಂದ ಮೋಸುಕಾಗಿದ್ದವು. ಅವನ ಮಗ ದುರ್ಯೋಧನನು ಪಾಂಡವರನ್ನು ಗಡೀಪಾರು ಮಾಡುವ ಈ ಯೋಜನೆಯ ಬಗ್ಗೆ ಅವನೊಂದಿಗೆ ಮಾತನಾಡಿದನು. ಆ 5 ಸಹೋದರರು ತಮ್ಮ ಚಿಕ್ಕಪ್ಪ ಪಾಂಡುವಿಗೆ ರಾಜನಷ್ಟೇ ಪ್ರಿಯರಾಗಿದ್ದರು. ಕನಿಕಳ ಮಾತುಗಳ ನೆನಪು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಇನ್ನೂ ಉಳಿದಿತ್ತು ಮತ್ತು ಅವನು ತನ್ನ ಮಗನ ಮೇಲಿನ ಕರ್ತವ್ಯ ಮತ್ತು ಪಾಂಡವರ ಮೇಲಿನ ಪ್ರೀತಿಯ ನಡುವೆ ಹರಿದನು. ದುರ್ಯೋಧನನು ಮಾತನಾಡುತ್ತಿದ್ದಾಗ ಅವನ ಧ್ವನಿಯು ರಾಜನ ಅನುಮಾನಗಳ ಎಲೆಗಳನ್ನು ತೂಗಾಡುತ್ತಿದ್ದ ಸೌಮ್ಯವಾದ ಗಾಳಿಯಂತೆ ಇತ್ತು. ಅವನು ಪಾಂಡವರನ್ನು ರಾಜ್ಯದ ರಾಜಕೀಯ ಮತ್ತು ಅಧಿಕಾರದ ಹೋರಾಟಗಳಿಂದ ದೂರವಿರುವ ದೂರದ ಪಟ್ಟಣವಾದ ವರ್ಣಾವತಕ್ಕೆ ಕಳುಹಿಸಲು ಪ್ರಸ್ತಾಪಿಸಿದನು. ಧೃತರಾಷ್ಟ್ರನ ಮನಸ್ಸು ನಿಷ್ಠೆ ಮತ್ತು ಸಹಾನುಭೂತಿಯ ಸ್ಪರ್ಧಾತ್ಮಕ ಬೇಡಿಕೆಗಳ ನಡುವೆ ಸಿಕ್ಕಿ ಹಾಕಿಕೊಂಡಿತು. ರಾಜನ ಸಲಹೆಗಾರರಾದ ದುರ್ಯೋಧನ, ಕರ್ಣ, ಶಕುನಿ ಮತ್ತು ದುಶಾಸನವು ಬೇಟೆಯಾಡುವ ಪಕ್ಷಿಗಳಂತೆ ಆತನ ಸುತ್ತಲೂ ಜಮಾಯಿಸಿದರು. ಅವರ ಕಣ್ಣುಗಳು
ಬಹುಮಾನದ ಮೇಲೆ ನಿಂತವು. ಅವರು ತಮ್ಮ ನಡುವೆ ಪಿಸುಗುಟ್ಟಿದರು. ಅವರ ಧ್ವನಿಗಳು ಒಳಸಂಚು ಮತ್ತು ವಂಚನೆಯ ಸಂಶಯವಾಗಿತ್ತು. ದುರ್ಯೋಧನನು ಪಾಂಡವರನ್ನು ಹೊರಹಾಕುವಂತೆ ತನ್ನ ತಂದೆಯನ್ನು ಒತ್ತಾಯಿಸಿದಾಗ ಅವನ ಮಾತುಗಳು ಮನವೊಲಿಸುವ ಮೂಲಕ ಮತ್ತೆ ಮಾತನಾಡಿದರು. ಆದರೆ ಧೃತರಾಷ್ಟ್ರನ ಹೃದಯವು ದುಃಖ ಮತ್ತು ಮುನ್ಸೂಚನೆಯಿಂದ ಭಾರವಾಗಿತ್ತು. ಅವನು ಯಾವಾಗಲೂ ತನ್ನದೇ ಆದ ಅಗತ್ಯಗಳಿಗಿಂತ ಇತರರ ಅಗತ್ಯಗಳನ್ನು ಮುದಿಟ್ಟ ಪಾಂಡುವಿನ ಒಳ್ಳೆಯ ಕಾರ್ಯಗಳನ್ನು ನೆನಪಿಸಿಕೊಂಡನು. ಅವನು ಹೇಗೆ ಪಾಂಡು ತನ್ನ ರಾಜ್ಯವನ್ನು ತನ್ನ ಸಹೋದರನಿಗೆ ಬಿಟ್ಟುಕೊಟ್ಟನು ಮತ್ತು ಅವರ ಸಂಬಂಧಿಕರು ಮತ್ತು ಸೈನಿಕರನ್ನು ಹೇಗೆ ಸಂರಕ್ಷಿಸಿದನು ಮತ್ತು ರಕ್ಷಿಸಿದನು ಎಂಬುದನ್ನು ನೆನಪಿಸಿಕೊಂಡನು. ಈಗ ಅವನು ಅದೇ ಜನರ ವಿರುದ್ಧ ಹೇಗೆ ತಿರುಗಲು ಸಾಧ್ಯ? ದುರ್ಯೋಧನನ ಮೇಲಿನ ಪ್ರೀತಿ ಮತ್ತು ಪಾಂಡವರ ಬಗೆಗಿನ ಅವನ ಕರ್ತವ್ಯದ ನಡುವೆ ಹರಿದ ರಾಜನ ಮನಸ್ಸು ಸಂಘರ್ಷದ ಭಾವನೆಗಳ ಕೋಲಾಹಲವಾಗಿತ್ತು. ದುರ್ಯೋಧನನು ತನ್ನ ಮಾತುಗಳನ್ನು ಪಟ್ಟು ಹಿಡಿದನು. ಅದು ರಾಜನ ಪ್ರತಿರೋಧವನ್ನು ತಗ್ಗಿಸುವ ಪಟ್ಟು ಹಿಡಿದ ದ್ರಂಬಿಕಂತೆ ಜನರನ್ನು ಸಂಪತ್ತು ಮತ್ತು ಗೌರವಗಳಿಂದ ಸಮಾಧಾನಪಡಿಸುವ ಭರವಸೆ ನೀಡಿ ಅವರನ್ನು ಅವರ ಬದಿಯಲ್ಲಿ ಗೆಲ್ಲಿಸುವ ಭರವಸೆ ನೀಡಿದನು. ಖಜಾನೆ ಮತ್ತು ಮಂತ್ರಿಗಳು ಈಗಾಗಲೇ ಅವರ ನಿಯಂತ್ರಣದಲ್ಲಿದ್ದವು. ಅವರು ಹೆಮ್ಮೆ ಪಡುತ್ತಿದ್ದರು ಮತ್ತು ಪಾಂಡವರು ದಾರಿ ತಪ್ಪಿದರೆ ಅವರು ರಾಜ್ಯದ ಒಡೆಯರಾಗುತ್ತಾರೆ. ಆದರೆ ಧೃತರಾಷ್ಟ್ರನ ಅನುಮಾನಗಳು ಮೇಲಕ್ಕೆತ್ತಲು ನಿರಾಕರಿಸಿದ ಕಪ್ಪು ಮೋಡದಂತೆ ಉಳಿದವು. ಭೀಷ್ಮ, ದ್ರೋಣ, ಕ್ಷತ್ರಿಯ ಮತ್ತು ಗೌತಮ ಕೃಪಾ ಅಂತಹ ದ್ರೋಹವನ್ನು ಎಂದಿಗೂ ಒಪ್ಪುವುದಿಲ್ಲ ಎಂದು ಆತನಿಗೆ ತಿಳಿದಿತ್ತು. ಪಾಂಡವರನ್ನು ಸಮಾನರು ಸೋಲಿಸಲು ಶತ್ರುಗಳಲ್ಲ ಎಂದು ಅವರು ಕಂಡ. ಅವನು ಅವರ ವಿರುದ್ಧ ಹೋದರೆ ಅವನು ಅವರ ಕೈಯಲ್ಲಿ ಮರಣವನ್ನು ಆಹ್ವಾನಿಸುವುದಿಲ್ಲವೇ? ರಾಜನ ಹೃದಯವು ತನ್ನ ಆತ್ಮಸಾಕ್ಷಿಯ ಭಾರದಿಂದ ಭಾರವಾರಿತು. ದುರ್ಯೋಧನನ ಮುಖವು ಕೋಪ ಮತ್ತು ಹತಾಶೆಯ ಮಿಶ್ರಣದಿಂದ ತಿರುಚಿದಂತಾಯಿತು. ಅವನ ತಂದೆ ಹಠಮಾರಿ ಎಂದು ಅವನಿಗೆ ತಿಳಿದಿತ್ತು ಮತ್ತು ಅವನು ತನ್ನನ್ನು ತಗ್ಗಿಸಲು ಪ್ರಯತ್ನಿಸುತ್ತಿದ್ದನು. ಭೀಷ್ಮನು ತಟಸ್ಥನಾಗಿ ಉಳಿಯುತ್ತಾನೆ ಎಂದು ಅವರು ಹೇಳಿದನು. ದ್ರೋಣನ ಮಗ ಅಶ್ವತ್ಥಾಮನು ಅವನೊಂದಿಗೆ ಮಾತ್ರ ನಿಷ್ಠನಾಗಿದ್ದನು. ಹಸ್ತಿನಾಪುರ ನಗರದಲ್ಲಿ ರಾಜಕುಮಾರ ದುರ್ಯೋಧನನು ತನ್ನ ಸಹೋದರರೊಂದಿಗೆ ಜನರ ಮೇಲೆ ಸಂಪತ್ತು ಮತ್ತು ಗೌರವಗಳನ್ನು ಸುರಿಸುವ ಮೂಲಕ ಅವರ ಹೃದಯಗಳನ್ನು ಗೆಲ್ಲಲು ಪ್ರಾರಂಭಿಸಿದನು. ಇದು ಒಂದು ಬುದ್ಧಿವಂತ ಕ್ರಮವಾಗಿತ್ತು. ಇದು ಅಂತಿಮವಾಗಿ ಅವರ ಹಿತಾಸಕ್ತಿಗಳನ್ನು ಪೂರೈಸಿತು. ಏತಮಧ್ಯೆ ರಾಜ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಕೆಲವು ಬುದ್ಧಿವಂತ ಸಲಹೆಗಾರರು ವಂಚನೆಯ ಜಾಲವನ್ನು ನೇಯುವುದರಲ್ಲಿ ನಿರತರಾಗಿದ್ದರು. ಅವರು ಪಶುಪತಿ ಭಗವಾನ್ ಶಿವನ ಹಬ್ಬವು ಪ್ರಾರಂಭವಾದ ಆಕರ್ಷಕ ಪಟ್ಟಣವಾದ ವಾರಣಾವತಿಯ ಬಗ್ಗೆ ಮಾತನಾಡಿದರು. ಅವರು ಚಿತ್ರಿಸಿದ ವಿವರಣೆಗಳು ಎಷ್ಟು ಎದ್ದು ಕಾಣುವಂತಿದ್ದವು ಎಂದರೆ ಧೂಪವನ್ನು ಬಹುತೇಕ ವಾಸನೆ ಮಾಡಬಹುದೆಂದು ಮತ್ತು ಸಂಗೀತಗಾರರ ಸಿರಿ ಮಧುರವನ್ನು ಕೇಳಬಹುದೆಂದು ತೋರುತ್ತದೆ. ಅವರು ಜನರ ದೊಡ್ಡ ಸಮೂಹ ಬೆರಗುಗೊಳಿಸುವ ಮೆರವಣಿಗೆ ಮತ್ತು ಪ್ರತಿಯೊಬ್ಬ ಪ್ರೇಕ್ಷಕರ ಹೃದಯವನ್ನು ತುಂಬಿದ ಸಂಪೂರ್ಣ ಆನಂದದ ಬಗ್ಗೆ ಮಾತನಾಡಿದರು. ಸಲಹೆಗಾರರ ಮಾತುಗಳು ಜೇನುತುಪ್ಪದಿಂದ ಚಿಮ್ಮುತ್ತಿದ್ದವು ಮತ್ತು ಅವರ ಉದ್ದೇಶಗಳು ಸ್ಪಷ್ಟವಾಗಿದ್ದವು, ಪಾಂಡವರನ್ನು ಬಲೆಗೆ ಬೀಳಿಸಲು. ಆದರೆ ಅವರು ಅಂತಹ ವಿಷಯದ ಬಗ್ಗೆ ಯೋಚಿಸುವ ಮೊದಲೇ ಪಾಂಡವರು ಸ್ವತಃ ಕುತೂಹಲದಿಂದ ಪ್ರಚೋದಿತರಾಗಿದ್ದರು. ಈ ಅದ್ಭುತ ಹಬ್ಬಕ್ಕೆ ಸಾಕ್ಷಿಯಾಗಲು ಅವರು ತೀರದ ಬಯಕೆಯನ್ನು ಹೊಂದಿದ್ದರು. ಪಾಂಡವರಿಗೆ ವಾರಣಾವತಿಯಲ್ಲಿ ಆಸಕ್ತಿ ಇತ್ತು ಎಂದು ರಾಜ ಧೃತರಾಷ್ಟ್ರನು ತಿಳಿದಾಗ ಆತ ಒಂದು ಒಳ್ಳೆಯ ಅವಕಾಶವನ್ನು ಮರೆತು ಬಿಡುವುದನ್ನು ಕಂಡನು. ಆತನ ಧ್ವನಿಯು ಸುಳ್ಳು ಪರೋಪಕಾರದಿಂದ ಸುರಿಯತೊಡಗಿತು. ನನ್ನ ಮಕ್ಕಳೇ, ಆತ ಹೇಳಿದ, ನನ್ನ ಈ ಜನರು ಆಗಾಗ್ಗೆ ವಾರಣಾವತವನ್ನು ವಿಶ್ವದ ಅತ್ಯಂತ ಸಂತೋಷಕರ ಪಟ್ಟಣವೆಂದು ಮಾತನಾಡುತ್ತಾರೆ. ನೀವು ಆ ಹಬ್ಬಕ್ಕೆ ಸಾಕ್ಷಿಯಾಗಲು ಬಯಸಿದರೆ ನಿಮ್ಮ ಅನುಯಾಯಿಗಳು ಮತ್ತು ಸ್ನೇಹಿತರೊಂದಿಗೆ ವಾರಣಾವತಕ್ಕೆ ಹೋಗಿ ಅಲ್ಲಿ ಆಕಾಶದಂತೆ ಆನಂದಿಸಿ. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ರಾಜನ ಉದ್ದೇಶಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡನು. ಈ ನಗರದಲ್ಲಿ ತನ್ನ ಕುಟುಂಬವು ದುರ್ಬಲವಾಗಿದೆ ಮತ್ತು ಸ್ನೇಹವಿಲ್ಲದವರಾಗಿದ್ದು ಅವರಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದ ಶತ್ರುಗಳಿಂದ ಸುತ್ತುವರಿದಿದೆ
ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವರ ಹಿರಿಯರ ಆಶೀರ್ವಾದವನ್ನು ಪಡೆಯಲು ಮತ್ತು ಸ್ವಲ್ಪ ಮಟ್ಟಿಗೆ ಸಮೃದ್ಧಿಯನ್ನು ಗಳಿಸುವ ಅವಕಾಶವನ್ನು ಅವನು ಕಂಡನು. ಆದ್ದರಿಂದ ಯುಧಿಷ್ಠಿರನು ವಿನಮ್ರ ಹೃದಯದಿಂದ ಭೀಷ್ಮ, ವಿದುರದ್ರೋಣ, ವಲ್ಹೀಕ, ಸೋಮದತ್ತ, ಕೃಪಾ, ಅಶ್ವತ್ಥಾಮನ್, ಭೂರಿಶ್ರವರು ಮತ್ತು ಇತರ ಅನೇಕರನ್ನು ಒಳಗೊಂಡಂತೆ ಕೌರವರ ಮುಖ್ಯಸ್ಥರನ್ನು ಉದ್ದೇಶಿಸಿ ಭಾಷಣ ಮಾಡಿದನು. ಅವರ ಆಶೀರ್ವಾದವನ್ನು ಕೇಳಿದನು. ನಮ್ಮ ಸ್ನೇಹಿತರು ಮತ್ತು ಅನ್ಯಾಯಿಗಳೊಂದಿಗೆ ನಾವು ಧೃತರಾಷ್ಟ್ರರ ಆಜ್ಞೆಯ ಮೇರೆಗೆ ಸಂತೋಷಕರ ಮತ್ತು ಜನನಿಬಿಡ ಪಟ್ಟಣವಾದ ವಾರಣಾವತಕ್ಕೆ ಹೋಗುತ್ತೇವೆ. ಸಮೃದ್ಧಿಯನ್ನು ಪಡೆಯುವ ಸಲುವಾಗಿ ನಿಮ್ಮ ಆಶೀರ್ವಾದಗಳನ್ನು ನಮಗೆ ಸಂತೋಷದಿಂದ ನೀಡಿ. ಅದರೊಂದಿಗೆ ನಾವು ಪಾಪದಿಂದ ಸ್ಪರ್ಶಿಸಲ್ಪಡಬಾರದು. ಕೌರವರ ಮುಖ್ಯಸ್ಥರು ತಮ್ಮ ಗುಪ್ತ ಕಾರ್ಯಸೂಚಿಯೊಂದಿಗೆ ಪಾಂಡವರನ್ನು ಸಂತೋಷದಿಂದ ಆಶೀರ್ವದಿಸಿದರು. ಎಲ್ಲಾ ಶಕ್ತಿಗಳು ನಿಮ್ಮ ದಾರಿಯಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ, ಅವರು ಹೇಳಿದರು, ಮತ್ತು ನಿಮಗೆ ಯಾವುದೇ ಹಾನಿ ಸಂಭವಿಸದಿರಲಿ. ಹೀಗೆ ಪಾಂಡವರು ಮುಂದೆ ಬರುವ ಅಪಾಯಗಳ ಅರಿವಿಲ್ಲದೆ ವಾರಣಾವತಕ್ಕೆ ಹೊರಟರು. ಅವರು ಹೊರಡಲು ಸಿದ್ಧರಾದಾಗ ಯುಧಿಷ್ಠಿರನು ಪ್ರಾಯಶ್ಚಿತ್ತದ ವಿಧಿಗಳನ್ನು ನೆರವೇರಿಸಿದನು. ಹಸ್ತಿನಾಪುರ ರಾಜ್ಯದಲ್ಲಿ ದುರ್ಯೋಧನನ ಮನಸ್ಸಿನಲ್ಲಿ ದುಷ್ಟ ಯೋಜನೆ ಮೂಡುತ್ತಿತ್ತು. ಕುತಂತ್ರದ ರಾಜಕುಮಾರನಿಗೆ ತನ್ನ ತಂದೆ ಧೃತರಾಷ್ಟ್ರನಿಂದ ಪಾಂಡವರನ್ನು ಹಬ್ಬದ ಆಚರಣೆಗೆ ವಾರಣಾವತಕ್ಕೆ ಕಳುಹಿಸಲಾಗುವುದು ಎಂಬ ಸುದ್ದಿ ಬಂದಿತ್ತು. ದುರ್ಯೋಧನನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಪುರೋಚನನನ್ನು ಕರೆದಾಗ ಅವನ ಕಣ್ಣುಗಳು ದ್ವೇಷದಿಂದ ಹೊಳೆಯುತ್ತಿದ್ದವು. ಅವನು ಪುರೋಚನನ ಬಲಗೈಯನ್ನು ಹಿಡಿದು, ನೀನು ನನ್ನ ಅತ್ಯಂತ ವಿಶ್ವಾಸಾರ್ಹ ಸಲಹೆಗಾರ ಪುರೋಚನ. ಈ ಜಗತ್ತು ಸಂಪತ್ತಿನಿಂದ ತುಂಬಿದೆ ಮತ್ತು ಅದು ನಮ್ಮಿಬ್ಬರಿಗೂ ಸೇರಿದೆ. ಬಹಳ ಸಮಯದಿಂದ ನಮ್ಮ ಬದಿಯಲ್ಲಿ ಮುಳ್ಳಾಗಿರುವ ಪಾಂಡವರ ವಿರುದ್ಧ ನಮ್ಮ ರಾಜ್ಯವನ್ನು ರಕ್ಷಿಸಲು ನನಗೆ ನಿಮ್ಮ ಸಹಾಯ ಬೇಕು ಎಂದು ಹೇಳಿದನು. ದುರ್ಯೋಧನನು ತನ್ನ ಶತ್ರುಗಳನ್ನು ನಿರ್ಮೂಲನೆ ಮಾಡಲು ಒಂದು ಬುದ್ಧಿವಂತ ಯೋಜನೆಯನ್ನು ರೂಪಿಸುವಂತೆ ಸೂಚಿಸಿದಾಗ ಅವನ ಮಾತುಗಳು ವಂಚನೆಯಿಂದ ಕೂಡಿದವು. ಪುರೋಚನನು ರಾಜಕುಮಾರನ ಬೇಡಿಕೆಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ರಾಜಕುಮಾರನ ಬೇಡಿಕೆಗಳೊಂದಿಗೆ ಓಡಿತು. ಸುಲಭವಾಗಿ ಬೆಂಕಿಯನ್ನು ಹಿಡಿಯುವ ವಸ್ತುಗಳನ್ನು ಬಳಸಿಕೊಂಡು ವಾರಣಾವತದ ಶಸ್ತ್ರಾಗಾರದ ಬಳಿ ಚತುಷ್ಕೋಣದ ಅರಮನೆಯನ್ನು ನಿರ್ಮಿಸುವ ಕಾರ್ಯವನ್ನು ಅವನಿಗೆ ವಹಿಸಲಾಯಿತು. ಪುರೋಹಿತನು ಬೆಣ್ಣೆ ಮತ್ತು ತೈಲದೊಂದಿಗೆ ಭೂಮಿಯನ್ನು ಬೆರೆಸಿ ಗೋಡೆಗಳ ಪದರಕ್ಕೆ ಹಸ್ತಗತಿಸಬೇಕೆಂದು ದುರ್ಯೋಧನನು ಬಯಸಿದನು. ಇದರಿಂದಾಗಿ ಮಹಲುಗಳ ನಿಜವಾದ ಉದ್ದೇಶಗಳನ್ನು ಯಾರೂ ಅನುಮಾನಿಸುವುದು ಅಸಾಧ್ಯವಾಯಿತು. ಪುರೋಚನನು ತನ್ನ ಕಾರ್ಯಾಚರಣೆಗೆ ಹೊರಟಾಗ ಅವನು ದ್ರೋಹದ ಭಾವನೆಯಿಂದ ತುಂಬಿದ್ದನು. ತಾನು ಏನು ಮಾಡಲಿದ್ದೇನೆಂದರೆ ಅದು ಅಮಾಯಕ ಜನರಿಗೆ ಹಾನಿಯನ್ನುಂಟು ಮಾಡುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವನು ದುರ್ಯೋಧನನಿಗೆ ಕರ್ತವ್ಯ ಮತ್ತು ನಿಷ್ಠೆಯಿಂದ ಬದ್ಧನಾಗಿದ್ದನು. ಸಲಹೆಗಾರನು ರಾಜಕುಮಾರನ ಸೂಚನೆಗಳನ್ನು ಹಿಂಜರಿಯದೆ ವೇಗವಾಗಿ ಹೇಸರಗತ್ತೆಗಳಿಂದ ಎಳೆಯಲ್ಪಟ್ಟ ರಥದಲ್ಲಿ ವಾರಣಾವತನ ಬಳಿಗೆ ಧಾವಿಸಿದನು. ನಗರಕ್ಕೆ ಆಗಮಿಸಿದ ನಂತರ ಪುರೋಚನನು ಎಲ್ಲಾ ತರಾತುರಿಯಲ್ಲಿ ಅರಮನೆಯನ್ನು ನಿರ್ಮಿಸಲು ಪ್ರಾರಂಭಿಸಿದನು. ಅವನು ಅವಿರತವಾಗಿ ಕೆಲಸ ಮಾಡಿದನು. ಸೆಣಬು, ರಾಳ ಮತ್ತು ಇತರ ಸುಡುವ ವಸ್ತುಗಳನ್ನು ಬಳಸಿ ಒಂದು ಬಲೆಯನ್ನು ಸೃಷ್ಟಿಸಿದನು. ಅದು ಅಂತಿಮವಾಗಿ ಪಾಂಡವರ ಪತನಕ್ಕೆ ಕಾರಣವಾಯಿತು. ಅವನು ಶ್ರಮಿಸುತ್ತಿದ್ದಂತೆ ಅವನು ತನ್ನ ನಿಜವಾದ ಉದ್ದೇಶಗಳನ್ನು ವಾರಣಾವತಿಯ ಜನರಿಂದ ಮರೆಮಾಚುವುದನ್ನು ಖಚಿತಪಡಿಸಿಕೊಂಡನು. ಅವಳ ಅನುಮಾನಗಳನ್ನು ದೂರವಿರಿಸಿದನು. ಏತಮಧ್ಯೆ ಪಾಂಡವರು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ಹತ್ತಿರದಲ್ಲಿ ಅಡಗಿರುವ ಅಪಾಯದ ಅರಿವಿಲ್ಲದೆ ವಾರಣಾವತದಲ್ಲಿ ಆನಂದಿಸುತ್ತಿದ್ದರು. ಅವರನ್ನು ಸ್ವತಃ ಧೃತರಾಷ್ಟ್ರನು ಉತ್ಸವಗಳಲ್ಲಿ ಭಾಗವಹಿಸಲು ಕಳುಹಿಸಿದ್ದನು. ಆದರೆ ದುರ್ಯೋಧನನ ಯೋಜನೆಯು ಈಗಾಗಲೇ ಕಾರ್ಯರೂಪದಲ್ಲಿತ್ತು. ಪುರೋಚನನು ಅರಮನೆಯನ್ನು ಕಟ್ಟುವುದನ್ನು ಮುಗಿಸಿದಾಗ ಅದು ಉತ್ತಮವಾದ ಪೀಠೋಪಕರಣಗಳು ಮತ್ತು ಸೌಲಭ್ಯಗಳಿಂದ ತುಂಬಿದ ಐಷಾರಾಮಿ ವಾಸಸ್ಥಾನದಂತೆ ಕಾಣುವಂತೆ ನೋಡಿಕೊಂಡನು. ಅವನು ಅದರ ಗೋಡೆಗಳಿಗೆ ಅತ್ಯುತ್ತಮ ಕರಕುಶಲತೆಯ ಆಸನಗಳು, ವಾಹನಗಳು
ಮತ್ತು ಹಾಸಿಗೆಗಳನ್ನು ಸಹ ಇರಿಸಿದನು. ಇದು ಪಾಂಡವರನ್ನು ಐಷಾರಾಮಿ ಜೀವನಕ್ಕೆ ಪರಿಗಣಿಸಲಾಗುತ್ತಿದೆ ಎಂದು ತೋರುತ್ತದೆ, ಆದರೆ ಮೇಲ್ಮೈ ಕೆಳಗೆ ಪುರೋಷನನ ನಿಜವಾದ ಉದ್ದೇಶಗಳು ಅಡಗಿಕೊಂಡಿದ್ದವು. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಅವನು ತನ್ನ ಕ್ರಮವನ್ನು ಕೈಗೊಂಡನು. ಹೊರಗಿನ ಬಾಗಿಲಿನಿಂದ ಅರಮನೆಗೆ ಬೆಂಕಿ ಹಚ್ಚಿದನು. ಜ್ವಾಲೆಗಳು ತ್ವರಿತವಾಗಿ ಹರಡಿತು. ಮಹಲು ಮತ್ತು ಅದರ ಒಳಾಂಗಣವನ್ನು ಆವರಿಸಿತು. ಹಸ್ತಿನಾಪುರದ ಮೇಲೆ ಸೂರ್ಯನು ಉದಯಿಸಲು ಪ್ರಾರಂಭಿಸಿದಾಗ ಪಾಂಡವರು ತಮ್ಮ ಹೊಸ ವನವಾಸಕ್ಕೆ ಮಾರಣಾವತಕ್ಕೆ ತೆರಳಲು ಸಿದ್ಧರಾದರು. ಅವರು ಭೀಷ್ಮ, ಧೃತರಾಷ್ಟ್ರ, ದ್ರೋಣ, ಕೃಪಾವಿದುರ ಮತ್ತು ಕುರುಗಳ ಇತರ ಹಿರಿಯ ಸದಸ್ಯರ ಮುಂದೆ ನಿಂತರು. ಅವರ ಮುಖಗಳು ದುಃಖದಿಂದ ಕೆತ್ತಲ್ಪಟ್ಟವು. ಗೌರವದಿಂದ ಅವರು ಈ ಪೂಜ್ಯ ಹಿರಿಯ ಪಾದಗಳನ್ನು ಮುಟ್ಟಿದರು. ಅವರ ಅನಿಶ್ಚಿತ ಪ್ರಯಾಣದಲ್ಲಿ ಅವರ ಆಶೀರ್ವಾದವನ್ನು ಕೋರಿದರು. ಪಾಂಡವರು ಬುದ್ಧಿವಂತ ಪುರುಷರಿಗೆ ವಿದಾಯ ಹೇಳುವಾಗ ಪಾಂಡವರು ಸಹ ತಮ್ಮ ಸಮಾನರನ್ನು ಅಪ್ಪಿಕೊಂಡು ತಮಗೆ ತಾಯಿಯರಂತೆ ಇದ್ದ ಮಕ್ಕಳು ಮತ್ತು ಮಹಿಳೆಯರಿಂದ ದೂರವಾದವು. ನಾಗರಿಕರು ಸಹಾನುಭೂತಿಯಿಂದ ಚಲಿಸಿ ಸ್ವಲ್ಪ ದೂರ ಸಹೋದರರನ್ನು ಹಿಂಬಾಲಿಸಿದರು. ಪಾಂಡುವಿನ ಮಕ್ಕಳು ಅಂತಹ ಸಂಕಟದಲ್ಲಿ ಸಿಲುಕಿರುವುದನ್ನು ನೋಡಿ ಅವರ ಧ್ವನಿಯು ದುಃಖದಿಂದ ಕೂಡಿತು. ರಾಜ ಧೃತರಾಷ್ಟ್ರನು ಒಂದೇ ಕಣ್ಣಿನಿಂದ ಏಕೆ ನೋಡುವುದಿಲ್ಲ? ನಾಗರಿಕರಲ್ಲಿ ಒಬ್ಬನು ಕೂಗಿದ, ಅವನು ಸದ್ಗುಣ ಮತ್ತು ನ್ಯಾಯವನ್ನು ಬದಿಗೊತ್ತಿದ್ದಾನೆ. ಯುಧಿಷ್ಠಿರ, ಭೀಮ, ಅರ್ಜುನ ಮತ್ತು ನಕುಲರು ತಮ್ಮ ತಂದೆಯ ರಾಜ್ಯವನ್ನು ಅವರಿಂದ ಕಿತ್ತುಕೊಳ್ಳುತ್ತಿರುವಾಗ ಹೇಗೆ ಮೌನವಾಗಿರಲು ಸಾಧ್ಯ? ನಾವು ನಮ್ಮ ಸಂಬಂಧಿಕರಿಗೆ ಅಪರಿಚಿತರಾಗಿದ್ದೇವೆ. ಸದ್ಗುಣಶೀಲ ಯುಧಿಷ್ಠಿರನು ದುಃಖದಿಂದ ಮಾರವಾದ. ಆತನ ಹೃದಯವು ನಾಗರಿಕರ ಮಾತುಗಳನ್ನು ಕೇಳುವ ಮೊದಲು ಒಂದು ಕ್ಷಣ ಕೇಳಿತು. ನಮ್ಮ ರಾಜನು ನಮ್ಮ ತಂದೆ ಮತ್ತು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿ ಎಂದು ಸೌಮ್ಯವಾಗಿ ಹೇಳಿದನು. ನಾವು ಆತನ ಇಚ್ಛೆಯನ್ನು ಯಾವುದೇ ಪ್ರಶ್ನೆ ಅಥವಾ ಅನುಮಾನವಿಲ್ಲದೆ ನಿರ್ವಹಿಸಬೇಕು. ದಯವಿಟ್ಟು ನಿಮ್ಮ ಮನೆಗಳಿಗೆ ಹಿಂತಿರುಗಿ, ಪ್ರಿಯ ಸ್ನೇಹಿತರೆ, ಮತ್ತು ನಿಮ್ಮ ಆಶೀರ್ವಾದಗಳು ನಮ್ಮ ಮೇಲೆ ಇರಲಿ. ನಾಗರಿಕರು ಅವರ ಮುಖಗಳು ಮತ್ತೊಮ್ಮೆ ಶಾಂತವಾಗಿ ಪಾಂಡವರ ಸುತ್ತಲೂ ನಡೆದರು. ತಮ್ಮ ಸ್ವಂತ ವಾಸಸ್ಥಾನಗಳಿಗೆ ಹಿಂದಿರುಗುವ ಮೊದಲು ಅವರಿಗೆ ತಮ್ಮ ಆಶೀರ್ವಾದವನ್ನು ನೀಡಿದರು. ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಿದ್ದಾಗ ಕುರುಗಳ ಬುದ್ಧಿವಂತ ಸಲಹೆಗಾರನಾದ ವಿದುರನು ಯುಧಿಷ್ಠಿರನ ಬಳಿಗೆ ಬಂದು ಪಾಂಡವರ ಸಹೋದರರಿಗೆ ಮಾತ್ರ ತಿಳಿದಿರುವ ಭಾಷೆಯಲ್ಲಿ ಆತನೊಂದಿಗೆ ಮಾತನಾಡಿದನು. ತನ್ನ ಶತ್ರುಗಳ ತಂತ್ರಗಳನ್ನು ತಿಳಿದವನು ಎಚ್ಚರಿಕೆಯಿಂದ ವರ್ತಿಸಬೇಕು ಎಂದು ಆತ ಹೇಳಿದನು. ತೀಕ್ಷ್ಣವಾದ ಮಾತುಗಳ ಅಪಾಯಗಳನ್ನು ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗೆ ಶತ್ರುಗಳು ಎಂದಿಗೂ ಹಾನಿಯಾಗುವುದಿಲ್ಲ. ವಿದುರನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತಕರವೂ ಸಮಾಧಾನಕರವೂ ಆಗಿದ್ದವು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಅವನ ಕಣ್ಣುಗಳು ಬುದ್ಧಿವಂತ ಸಲಹೆಗಾರನ ಮೇಲೆ ಮುಚ್ಚಿಕೊಂಡಿದ್ದವು. ವಿದುರನು ಮಾತನಾಡುವುದನ್ನು ಮುಗಿಸಿದಾಗ ಅವನು ಪಾಂಡವರಿಗೆ ವಿದಾಯ ಹೇಳಿ ತನ್ನ ಸ್ವಂತ ಮನೆಗೆ ಮರಳಿದನು. ನಂತರ ಪಾಂಡವರ ತಾಯಿಯಾದ ಕುಂತಿ ತನ್ನ ಮಗನ ಬಳಿ ಹೋಗಿ ವಿದುರ ಮತ್ತು ಯುಧಿಷ್ಠಿರರ ನಡುವಿನ ಸಂಭಾಷಣೆಯ ಬಗ್ಗೆ ಕೇಳಿದಳು. ಅರುಣಾವತದಲ್ಲಿರುವ ಅವರ ಹೊಸ ನಿವಾಸದಲ್ಲಿ ಬಳಸಲಾಗುವ ಉರಿಯುವ ವಸ್ತುಗಳ ಬಗ್ಗೆ ವಿದುರನು ಅವರಿಗೆ ಎಚ್ಚರಿಕೆ ನೀಡಿದ್ದಾನೆ ಮತ್ತು ನಿಜವಾದ ಸಾರ್ವಭೌಮತ್ವವನ್ನು ಸಾಧಿಸಲು ಒಬ್ಬರ ಇಂದ್ರಿಯಗಳನ್ನು ನಿಯಂತ್ರಿಸುವ ಮಹತ್ವದ ಬಗ್ಗೆಯೂ ಮಾತನಾಡಿದ್ದಾನೆ ಎಂದು ಯುಧಿಷ್ಠಿರ ವಿವರಿಸಿದ್ದಾರೆ. ಫಾಲ್ಗುಣದ 8ನೇ ದಿನ ಉದಯವಾದಾಗ ಪಾಂಡವರು ತಮ್ಮ ಹೊಸ ಮನೆಗೆ ಹೊರಟರು. ಅವರು ವಾರಣಾವತಕ್ಕೆ ಆಗಮಿಸಿದಾಗ ಅವರು ಪಟ್ಟಣ ಮತ್ತು ಅದರ ಜನರನ್ನು ನೋಡಿದರು. ಅವರ ಹೃದಯಗಳು ಭಾವನೆಗಳ ಮಿಶ್ರಣದಿಂದ ತುಂಬಿತ್ತು. ದುಃಖ, ಭರವಸೆ ಮತ್ತು ಅನಿಶ್ಚಿತೆ. ಜನಜಂಗುಳಿಯಿಂದ ಕೂಡಿದ ನಗರವಾದ ವಾರಣಾವತಿಯ ಮೇಲೆ ಸೂರ್ಯನು ಉದಯಿಸುತ್ತಿದ್ದಂತೆ ಪಾಂಡವರ ಆಗಮನದ ಸುದ್ದಿಯಿಂದ ಜನರು ಸಂತೋಷಪಟ್ಟರು. ಪವಿತ್ರ ಗ್ರಂಥಗಳು ನಿರ್ದೇಶಿಸಿದಂತೆ ಪ್ರತಿಯೊಂದು ಶುಭ ವಸ್ತುವನ್ನು ತಮ್ಮೊಂದಿಗೆ ಕೊಂಡೊಯ್ಯುವ ಸಾವಿರಾರು ವಾಹನಗಳು ಬೀದಿಗಳಲ್ಲಿ ಹರಿದಾಡಿದವು. ತಮ್ಮ ಅತಿಥಿಗಳನ್ನು ಸ್ವಾಗತಿಸಲು ಉತ್ಸುಕರಾಗಿದ್ದ ವಾರಣಾವತಿಯ ನಾಗರಿಕರು ಕುಂತಿಯ ಪುತ್ರರ ಬಳಿ ಹೋಗಿ
ಜಯ ವಿಜಯ ಎಂಬ ಹರ್ಷೋದ್ಗಾರದಿಂದ ಅವರನ್ನು ಆಶೀರ್ವದಿಸಿದರು. ಪಾಂಡವರಲ್ಲಿ ಹಿರಿಯರಾದ ಯುಧಿಷ್ಠಿರನು ದೇವತೆಗಳ ಒಡೆಯನಾದ ಇಂದ್ರನಂತೆ ತನ್ನ ಆರಾಧಕರ ನಡುವೆ ಹೊಳೆಯುತ್ತಾ ನಿಂತನು. ಜನರು ತಮ್ಮ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದಂತೆ ಪಾಂಡವರು ಬ್ರಾಹ್ಮಣರು, ಅಧಿಕಾರಿಗಳು, ಸುತರು, ವೈಶ್ಯರು ಮತ್ತು ವಿನಮ್ರ ಶೂದ್ರರ ಮನೆಗಳಿಗೆ ಭೇಟಿ ನೀಡುವ ಮೂಲಕ ತಮ್ಮ ಆತಿಥ್ಯವನ್ನು ಹಿಂದಿರುಗಿಸಿದರು. ಅವರು ಎಲ್ಲಿಗೆ ಹೋದರೂ ಅವರನ್ನು ಗೌರವ ಮತ್ತು ಮೆಚ್ಚುಗೆಯಿಂದ ಸ್ವಾಗತಿಸಲಾಯಿತು. ಮುಖ್ಯಮಂತ್ರಿ ಪುರೋಚನ ಅವರನ್ನು ಅವರ ವಾಸ್ತವ್ಯಕ್ಕಾಗಿ ವಿಶೇಷವಾಗಿ ನಿರ್ಮಿಸಲಾದ ಭವ್ಯವಾದ ಅರಮನೆಗೆ ಕರೆದೊಯ್ದರು. 10 ರಾತ್ರಿಗಳ ಕಾಲ ಪಾಂಡವರು ಅರಮನೆಯ ಗೋಡೆಗಳೊಳಗೆ ಆರಾಮವಾಗಿ ಮತ್ತು ಐಷಾರಾಮಿ ಜೀವನವನ್ನು ನಡೆಸಿದರು. ಅದರ ಸುತ್ತಲೂ ಪುರೋಚನನ ಗಮನದ ಕಾಳಜಿ ಮತ್ತು ವಾರಣಾವತರ ನಾಗರಿಕರ ಆರಾಧನೆ ಇತ್ತು. ಆದರೆ ಅವರು ತಮ್ಮ ಹೊಸ ಪರಿಸರದಲ್ಲಿ ನೆಲೆಸಿದಾಗ ಯುಧಿಷ್ಠಿರನು ಏನೋ ತಪ್ಪಾಗಿದೆ ಎಂದು ಅನುಮಾನಿಸಲು ಪ್ರಾರಂಭಿಸಿದನು. ಅರಮನೆಯಿಂದ ಒಂದು ವಿಚಿತ್ರವಾದ ವಾಸನೆ ಬೀಸುತ್ತಿರುವುದನ್ನು ಅವನು ಗಮನಿಸಿದನು. ಅದು ಬೆಣ್ಣೆಯೊಂದಿಗೆ ಬೆರೆತ ಕೊಬ್ಬು ಮತ್ತು ಲಕ್ತ ಸಿದ್ಧತೆಗಳಂತಿತ್ತು. ಸದಾ ಜಾಗೃತನಾಗಿದ್ದ ಭೀಮನು ತನ್ನ ಸಹೋದರನ ಅಸಮಾಧಾನವನ್ನು ಅರಿತುಕೊಂಡನು ಮತ್ತು ಅವನಿಗೆ ಏನು ತೊಂದರೆಯಾಗಿದೆ ಎಂದು ಕೇಳಿದನು. ಯುಧಿಷ್ಠಿರನು ಅರಮನೆಯನ್ನು ಉರಿಯುವ ವಸ್ತುಗಳಿಂದ ನಿರ್ಮಿಸಲಾಗಿದೆ ಎಂಬ ತನ್ನ ಅನುಮಾನಗಳನ್ನು ಬಹಿರಂಗಪಡಿಸಿದನು. ಅವರು ನಿರೀಕ್ಷಿಸದಿದ್ದಾಗ ಅವುಗಳನ್ನು ಜೀವಂತವಾಗಿ ಸುಡಲು ವಿನ್ಯಾಸಗೊಳಿಸಲಾಗಿತ್ತು. ಬುದ್ಧಿವಂತ ಗಿದುರನು ಈ ಅಪಾಯದ ಬಗ್ಗೆ ಅವರಿಗೆ ಮೊದಲೇ ಎಚ್ಚರಿಕೆ ನೀಡಿದ್ದನು ಮತ್ತು ಈಗ ಯುಧಿಷ್ಠಿರನು ಅವರ ಸುತ್ತಲಿನ ಚಿಹ್ನೆಗಳನ್ನು ನೋಡಿದನು. ಅವರು ತಮ್ಮ ಮೂಲ ನಿವಾಸಕ್ಕೆ ಹಿಂತಿರುಗಬೇಕೆಂದು ಭೀಮನು ಪ್ರಸ್ತಾಪಿಸಿದನು. ಆದರೆ ಯುಧಿಷ್ಠಿರನು ಅದರ ವಿರುದ್ಧ ಎಚ್ಚರಿಕೆ ನೀಡಿದನು. ಬದಲಿಗೆ ಅವರು ಅಪಾಯದ ಬಗ್ಗೆ ತಿಳಿದಿಲ್ಲವೆಂದು ನಟಿಸಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ರಹಸ್ಯವಾಗಿ ಹುಡುಕುತ್ತಾ ಮುಗ್ಧತೆಯಿಂದ ಬದುಕುವಂತೆ ಆತ ಸೂಚಿಸಿದನು. ಪುರೋಚನನು ತನ್ನ ದ್ರೋಹದ ಬಗ್ಗೆ ಅವರ ಅರಿವನ್ನು ಅನುಮಾನಿಸಿದರೆ ಅವನು ಆತುರದಿಂದ ವರ್ತಿಸಬಹುದು ಮತ್ತು ಅರಮನೆಗೆ ಬೆಂಕಿ ಹಚ್ಚಬಹುದು ಎಂದು ಆತನಿಗೆ ತಿಳಿದಿತ್ತು. ಯುಧಿಷ್ಠಿರನ ಮಾತುಗಳು ಎಚ್ಚರಿಕೆಯಿಂದ ಮತ್ತು ದೂರದೃಷ್ಟಿಯಿಂದ ಕೂಡಿದ್ದು. ಪುರೋಚನನ ಮಾಸ್ಟರ್ ಮೈಂಡ್ ದುರ್ಯೋಧನನು ಅವರನ್ನು ನಿರ್ಮೂಲನೆ ಮಾಡಲು ಏನನ್ನೂ ನಿಲ್ಲುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಪಾಂಡವರಿಗೆ ಯಾವುದೇ ಶ್ರೇಣಿ, ಶಕ್ತಿ ಅಥವಾ ಮಿತ್ರರು ಇರಲಿಲ್ಲ. ಅವರ ಶತ್ರುಗಳು ಈ ಎಲ್ಲಾ ಪ್ರಯೋಜನಗಳನ್ನು ಹೊಂದಿದ್ದರು. ಆದರೆ ಯುಧಿಷ್ಠಿರನು ಅವರ ತಂತ್ರಗಳಿಗೆ ಬಲಿಯಾಗದಿರಲು ನಿರ್ಧರಿಸಿದನು. ತನ್ನ ಮನಸ್ಸಿನಲ್ಲಿ ಒಂದು ಯೋಜನೆಯನ್ನು ರೂಪಿಸುತ್ತಾ ಆ ರಾತ್ರಿ ಕತ್ತಲೆಯ ಹೊದಿಕೆಯಡಿಯಲ್ಲಿ ತಮ್ಮ ಕೋಣೆಯ ಕೆಳಗೆ ಒಂದು ರಹಸ್ಯ ಮಾರ್ಗವನ್ನು ಅಗೆಯಲು ಅವನು ಭೀಮ ಮತ್ತು ಇತರರಿಗೆ ಸೂಚನೆ ನೀಡಿದನು. ಅವರು ತಮ್ಮ ಸುರಕ್ಷತೆಗಾಗಿ ರಹಸ್ಯವಾಗಿ ಕೆಲಸ ಮಾಡುವಾಗ ಅಜಾಗರೂಕರಂತೆ ನಟಿಸಿ ದ್ವಂದ್ವ ಜೀವನವನ್ನು ನಡೆಸುತ್ತಿದ್ದರು. ಆದ್ದರಿಂದ ಎಚ್ಚರಿಕೆಯ ಮತ್ತು ಕುತಂತ್ರದ ಮಿಶ್ರಣದೊಂದಿಗೆ ಪಾಂಡವರು ತಮ್ಮ ಮನೆಯ ಗೋಡೆಗಳೊಳಗೆ ಬದುಕುಳಿಯುವ ಅಪಾಯಕಾರಿಯಾದ ಆಟವನ್ನು ಪ್ರಾರಂಭಿಸಿದರು. ಜನಜಂಗುಳಿಯಿಂದ ಕೂಡಿದ ನಗರವಾದ ವಾರಣಾವತಿಯಲ್ಲಿ ವಿಶ್ವಾಸಾರ್ಹ ಸಂದೇಶವಾಹಕನೊಬ್ಬ ಪಾಂಡವರ ವಿನಮ್ರ ನಿವಾಸಕ್ಕೆ ಆಗಮಿಸಿದನು. ಅವನು ಸಾಮಾನ್ಯ ಸಂದರ್ಶಕನಾಗಿರಲಿಲ್ಲ. ಅವನು ಒಬ್ಬ ನುರಿತ ಗಣಿಗಾರನಾಗಿದ್ದನು. ಬುದ್ಧಿವಂತ ಮತ್ತು ಸಹಾನುಭೂತಿಯ ವಿಧುವನು 5 ಸಹೋದರರಿಗೆ ಅವರ ಅಗತ್ಯದ ಸಮಯದಲ್ಲಿ ಸಹಾಯ ಮಾಡಲು ಅಳಿಸಿದನು. ಗಣಿಗಾರನು ಎಚ್ಚರಿಕೆಯಿಂದ ಮತ್ತು ಗೌರವದಿಂದ ಕುಂತಿಯ ಹಿರಿಯ ಮಗ ಯುಧಿಷ್ಠಿರನ ಬಳಿಗೆ ಹೋದನು. ನಾನು ವಿದುರನಿಂದ ಸುದ್ದಿಯನ್ನು ಹೊತ್ತುಕೊಂಡು ಬಂದಿದ್ದೇನೆ ಎಂದು ತನ್ನ ಧ್ವನಿಯಲ್ಲಿ ಹೇಳಿದನು. ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಹಾನಿಯಿಂದ ರಕ್ಷಿಸುವ ಪವಿತ್ರ ಕರ್ತವ್ಯವನ್ನು ಅವನು ನನಗೆ ವಹಿಸಿದ್ದಾನೆ. ದುರ್ಯೋಧನನ ಕುತಂತ್ರದ ಸೇವಕನಾದ ಪುರೋಚನನು ಕತ್ತಲೆಯ 14ನೇ ರಾತ್ರಿಯಂದು ಮನೆಗೆ ಬೆಂಕಿ ಹಚ್ಚಲು ರಹಸ್ಯವಾಗಿ ಸಂಚು ರೂಪಿಸುತ್ತಿದ್ದನು ಮತ್ತು ಪಾಂಡವರನ್ನು ಮತ್ತು ಅವರ ತಾಯಿಯನ್ನು ಅದರ ಗೋಡೆಗಳಲ್ಲಿ ಸಿಲುಕಿಸಿದ್ದನು ಎಂದು ಗಣಿಗಾರನು
ಬಹಿರಂಗಪಡಿಸಿದನು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಅವನ ಕಣ್ಣುಗಳು ಕಿರಿದಾಗಿದವು. ವಿದುರನು ಯಾವಾಗಲೂ ಅವರ ಮೇಲೆ ನಿಗಾ ಇಡುತ್ತಿದ್ದನು. ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯಿಂದ ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದನು ಎಂದು ಅವನಿಗೆ ತಿಳಿದಿತ್ತು. ನೀನು ವಿದುರನ ಪ್ರಿಯ ಸ್ನೇಹಿತ ಎಂದು ಯುಧಿಷ್ಠಿರನು ಕೃತಜ್ಞತೆಯಿಂದ ತುಂಬಿದ ಧ್ವನಿಯಲ್ಲಿ ಹೇಳಿದನು. ನಾವು ನಿನ್ನನ್ನು ನಮ್ಮ ಸ್ವಂತ ಕುಟುಂಬದವನೆಂದು ಪರಿಗಣಿಸುತ್ತೇವೆ. ಈ ಅಪಾಯದಿಂದ ಪಾರಾಗಲು ನಮಗೆ ನಿಮ್ಮ ಸಹಾಯ ಬೇಕು. ಗಣಿಗಾರನು ತಿಳುವಳಿಕೆಯಿಂದ ತಲೆಯಾಡಿಸಿದನು ಮತ್ತು ಪಾಂಡವರನ್ನು ಒಂದು ನಿರ್ದಿಷ್ಟ ವಿನಾಶದಿಂದ ರಕ್ಷಿಸಲು ಅವರು ಒಟ್ಟಾಗಿ ಯೋಜನೆಯನ್ನು ರೂಪಿಸಿದರು. ಗಣಿಗಾರರ ನಿಪುಣ ಕೈಗಳಿಂದ ಅವರ ಮಹಲುಗಳ ಕೆಳಗೆ ಒಂದು ಗುಪ್ತ ಮಾರ್ಗವನ್ನು ಉತ್ಖನನ ಮಾಡಲಾಯಿತು. ಅದರ ಪ್ರವೇಶದ್ವಾರವನ್ನು ಜಾಣತನದಿಂದ ಹಲಗೆಗಳಿಂದ ಮರೆಮಾಚಿ ನೆಲಹಾಸುಗಳಲ್ಲಿ ಮನಬಂದಂತೆ ಬೇಯಿಸಲಾಯಿತು. ರಾತ್ರಿಯ ಹೊತ್ತಿಗೆ ಪುರೋಚನನು ಬಾಗಿಲಲ್ಲಿ ಕಾವಲು ಕಾಯುತ್ತಿದ್ದಾಗ ಪಾಂಡವರು ಶಸ್ತ್ರಸಜ್ಜಿತರಾಗಿ ಮತ್ತು ಮುಂದೆ ಬರುವ ಯಾವುದೇ ಅಪಾಯಗಳನ್ನು ಎದುರಿಸಲು ಸಿದ್ಧರಾಗಿ ತಮ್ಮ ಭೂಗತ ಆಶ್ರಯಕ್ಕೆ ಜಾರಿಕೊಳ್ಳುತ್ತಿದ್ದರು. ದಿನಗಳು ಕಳೆದಂತೆ ಸಹೋದರರು ತಮ್ಮ ಮಹಡಿಯೊಳಗೆ ಶಾಂತವಾದ ಜಾಗರೂಕತೆಯ ಜೀವನವನ್ನು ನಡೆಸಿದರು. ಅವರು ತಮ್ಮ ದೈನಂದಿನ ದಿನಚರಿಯನ್ನು ಸ್ಪಷ್ಟವಾದ ತೃಪ್ತಿಯೊಂದಿಗೆ ನಡೆಸಿದರು. ಪುರೋಚನನ ಅನುಮಾನಾಸ್ಪದ ನೋಟವನ್ನು ಮೋಸಗೊಳಿಸಿದರು ಮತ್ತು ಕೆಟ್ಟದ್ದನ್ನು ರಹಸ್ಯವಾಗಿ ಸಿದ್ಧಪಡಿಸಿದರು. ವಾರಣಾವತಿಯ ನಾಗರಿಕರು ಪಾಂಡವರ ರಹಸ್ಯ ಯೋಜನೆಗಳನ್ನು ಮರೆತುಬಿಟ್ಟರು. ಆದರೆ ವಿದುರನ ವಿಶ್ವಾಸಾರ್ಹ ಸ್ನೇಹಿತನಿಗೆ ಸತ್ಯ ತಿಳಿದಿತ್ತು ಮತ್ತು ಅವನ ಹೊಸ ಕುಟುಂಬವನ್ನು ರಕ್ಷಿಸಲು ತೆರೆಮರೆಯಲ್ಲಿ ದಣಿವರಿಯದೆ ಕೆಲಸ ಮಾಡುತ್ತಿದ್ದರು. ಪಿತೂರಿ ಮತ್ತು ವಂಚನೆಯ ಈ ಯುಗದಲ್ಲಿ ಗಣಿಗಾರನು ಭರವಸೆಯ ದಾರಿದೀಪವಾಗಿ ನಿಂತನು. ಅಪಾಯದ ಎದುರಿನಲ್ಲಿ ಅವನ ನಿಷ್ಠೆಯು ಅಚಲವಾಗಿತ್ತು. ಅವನು ರಹಸ್ಯವಾಗಿ ಶ್ರಮಿಸುತ್ತಿದ್ದಾಗ ಅವನು ಪಾಂಡವರನ್ನು ಉಳಿಸುತ್ತಿರುವುದು ಮಾತ್ರವಲ್ಲ, ವಿದುರನು ತನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಎತ್ತಿ ಹಿಡಿಯುತ್ತಿದ್ದಾನೆ ಎಂದು ತಿಳಿದ ಅವನ ಹೃದಯವು ಉದ್ದೇಶಪೂರ್ವಕವಾಗಿ ಬಡಿದುಕೊಳ್ಳುತ್ತಿತ್ತು. 5 ಸಹೋದರರ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿತ್ತು. ಆದರೆ ಗಣಿಗಾರನ ಸಹಾಯದಿಂದ ಅವರು ತಮ್ಮ ಶತ್ರುಗಳ ಹಿಡಿತದಿಂದ ತಪ್ಪಿಸಿಕೊಂಡು ಹಿಂದೆಂದಿಗಿಂತಲೂ ಬಲಶಾಲಿಯಾಗಿ ಹೊರಹೊಮ್ಮಬಹುದು. ಆನಂದ ಮತ್ತು ಉತ್ಸವಗಳ ತಾಣವಾದ ವಾರಣಾವತಿಯಲ್ಲಿ ಪಾಂಡವರು 1 ವರ್ಷವಿಡೀ ಅಜ್ಞಾತವಾಗಿ ವಾಸಿಸುತ್ತಿದ್ದರು. ರಾಜಕುಮಾರರಾಗಿ ತಮ್ಮ ನಿಜವಾದ ಗುರುತುಗಳನ್ನು ಮರೆತಿದ್ದ ನಾಗರಿಕರಿಗೆ ಅವರ ಉಪಸ್ಥಿತಿ ತಿಳಿದಿರಲಿಲ್ಲ. ದುರ್ಯೋಧನನ ದುಷ್ಟ ಸೇವಕನಾದ ಪುರೋಚನನು ಸಂದೇಹವಿಲ್ಲದ ಪಾಂಡವರನ್ನು ರಕ್ಷಿಸಲು ಇದು ಸೂಕ್ತವಾದ ಬಲೆಯೆಂದು ಭಾವಿಸಿ ಅವರಿಗಾಗಿ 1,00,000 ಮನೆಯನ್ನು ನಿರ್ಮಿಸಿದ್ದನು. ಪಾಂಡವರು ತಮ್ಮ ತಾಯಿಯಾದ ಕುಂತಿಯೊಂದಿಗೆ ಸಾಮರಸ್ಯದಿಂದ ವಾಸಿಸುತ್ತಿರುವುದನ್ನು ಕಂಡ ಪುರೋಚನನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಕುಂತಿಯ ಸದ್ಗುಣಶೀಲ ಮಗನಾದ ಯುಧಿಷ್ಠಿರನು ಬಹಳ ಸಮಯದಿಂದ ಅವರ ಪಲಾಯನಕ್ಕೆ ಯೋಜಿಸುತ್ತಿದ್ದನೆಂಬುದು ಅವನಿಗೆ ಗೊತ್ತಿರಲಿಲ್ಲ. ಒಂದು ದಿನ ಪುರೋಚನನು ತನ್ನನ್ನು ಆನಂದಿಸುವಲ್ಲಿ ನಿರತನಾಗಿದ್ದಾಗ ಯುಧಿಷ್ಠಿರನು ತನ್ನ ಸಹೋದರರಾದ ಭೀಮ ಮತ್ತು ಅರ್ಜುನ ಮತ್ತು ಅವಳಿ ಮಕ್ಕಳಾದ ನಕುಲರ ಮತ್ತು ಸಹದೇವರನ್ನು ಕರೆದನು. ಕ್ರೂರ ಹೃದಯದ ದುಷ್ಟನು ಚೆನ್ನಾಗಿ ಮೋಸ ಹೋಗಿದ್ದಾನೆ ಎಂದು ಆತ ನಗುತ್ತಾ ಹೇಳಿದನು. ನಾವು ತಪ್ಪಿಸಿಕೊಳ್ಳಲು ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಶಸ್ತ್ರಾಗಾರಕ್ಕೆ ಬೆಂಕಿ ಹಚ್ಚೋಣ, ಪುರೋಚನನನ್ನು ಸುಟ್ಟು ಸಾಯಿಸೋಣ, ನಂತರ ಎಲ್ಲರೂ ಗಮನಿಸದೆ ಓಡಿ ಹೋಗೋಣ. ರಾತ್ರಿ ದಾನ ಸಮಾರಂಭದ ಸೋಗಿನಲ್ಲಿ ಕುಂತಿಯು ಹೆಚ್ಚಿನ ಸಂಖ್ಯೆಯ ಬ್ರಾಹ್ಮಣರಿಗೆ ಆಹಾರ ನೀಡುತ್ತಿದ್ದಳು. ಅವು ತಿನ್ನುತ್ತಿದ್ದಾಗ ಮತ್ತು ಕುಡಿಯುತ್ತಿದ್ದಾಗ ನಿಷಾದ ಮಹಿಳೆಯೊಬ್ಬಳು ತನ್ನ 5 ಮಕ್ಕಳೊಂದಿಗೆ ಆಹಾರವನ್ನು ಹುಡುಕುತ್ತಿರುವಾಗ ಔತಣದಲ್ಲಿ ಎಡವಿದ್ದಳು. ಅವರಿಗೆ ತಿಳಿಯದೆ ಅವರ ಆಗಮನವು ಪಾಂಡವರು ತಪ್ಪಿಸಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿತ್ತು. ಮದ್ಯದ ಅಮಲಿನಲ್ಲಿದ್ದ ಕುಟುಂಬದವರು ದಣಿದು
ನಿದ್ರೆಗೆ ಜಾರಿದರು. ರಾತ್ರಿ ಉರುಳಿದಂತೆ ತೀವ್ರವಾದ ಗಾಳಿ ಬೀಸಲು ಪ್ರಾರಂಭಿಸಿತು ಮತ್ತು ಭೀಮನು ಅವ್ಯವಸ್ಥೆಯ ಲಾಭವನ್ನು ಪಡೆದುಕೊಂಡನು. ಅವನು ಪುರೋಚನನು ಮಲಗಿದ್ದ ಮನೆಗೆ ಬೆಂಕಿ ಹಚ್ಚಿದನು. ನಂತರ ಬಾಗಿಲನ್ನು ಮತ್ತು ಮಹಡಿಯ ವಿವಿಧ ಭಾಗಗಳಿಗೆ ಬೆಂಕಿ ಹಚ್ಚಿದನು. ಶಾಖ ಮತ್ತು ಜ್ವಾಲೆಗಳು ಪಟ್ಟಣವಾಸಿಗಳನ್ನು ಜಾಗೃತಗೊಳಿಸಿದವು. ಅವರು ತಮ್ಮ ಯಜಮಾನನ ಮನೆ ಬೆಂಕಿಯಿಂದ ಆವೃತವಾಗಿರುವುದನ್ನು ನೋಡಿ ಆಘಾತಕ್ಕೊಳಗಾದರು. ವಾರಣಾವತಿಯ ನಾಗರಿಕರು ಘಟನಾ ಸ್ಥಳಕ್ಕೆ ಧಾವಿಸಿ ಪುರೋಚನನಿಗೆ ಸಂಭವಿಸಿದ ದುರಂತದ ಬಗ್ಗೆ ವಿಷಾದಿಸಿದರು. ಅವನ ಸ್ವಂತ ದುಷ್ಟತನದಿಂದ ಅವನು ಸುಟ್ಟು ಹೋಗಿದ್ದಾನೆ. ಅವರು ಕೂಗಿದರು, ಧೃತರಾಷ್ಟ್ರನ ಹೃದಯವು ಇಷ್ಟು ಪಕ್ಷಪಾತ ಮತ್ತು ಕುರುಡಾಗಿರಲು ಹೇಗೆ ಸಾಧ್ಯ? ನಗರದ ಜನರು ಸುಟ್ಟು ಹೋದ ಮನೆಯನ್ನು ಸುತ್ತುವರೆದು ರಾತ್ರಿ ಕಳೆಯಲು ಕಾಯುತ್ತಿದ್ದರು. ಈತ ಮಧ್ಯೆ ಪಾಂಡವರು ತಮ್ಮ ತಾಯಿಯೊಂದಿಗೆ ಮಹಡಿಯ ಕೆಳಗಿರುವ ಭೂಗತ ಮಾರ್ಗದ ಮೂಲಕ ಹಾದು ಹೋದರು. ತಮ್ಮತ್ತ ಗಮನ ಸೆಳೆಯದಿರಲು ಅವರು ವೇಗವಾಗಿ ಚಲಿಸಿದರು. ಆದರೆ ನಿದ್ರೆ ಮತ್ತು ಭಯದಿಂದಾಗಿ ಅವರಿಗೆ ಅವಸರದಿಂದ ಮುಂದುವರಿಯಲು ಸಾಧ್ಯವಾಗಲಿಲ್ಲ. ಬಲಶಾಲಿ ಭೀಮಸೇನನು ತನ್ನ ಕುಟುಂಬವನ್ನು ಸುಟ್ಟು ಹೋದ ಮನೆಯಿಂದ ಹೊರತೆಗೆಯುವ ಜವಾಬ್ದಾರಿಯನ್ನು ವಹಿಸಿಕೊಂಡನು. ಅವನು ತನ್ನ ತಾಯಿಯನ್ನು ಎಚ್ಚರಿಕೆಯಿಂದ ತನ್ನ ಭುಜದ ಮೇಲೆ ಎತ್ತಿಕೊಂಡು ಯುಧಿಷ್ಠಿರ ಮತ್ತು ಅರ್ಜುನನನ್ನು ತನ್ನ 2 ತೋಳುಗಳ ಮೇಲೆ ಇರಿಸಿದನು ಮತ್ತು ಅವಳಿ ಮಕ್ಕಳಾದ ನಕುಲ ಮತ್ತು ಸಹದೇವರನ್ನು ತನ್ನ 2 ಬದಿಗಳಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದನು. ತಮ್ಮ ಅರಣ್ಯ ವನವಾಸದ ಮಧ್ಯೆ ಪಾಂಡವರು ತಮ್ಮ ನಿಷ್ಠಾವಂತ ತಾಯಿ ಕುಂತಿಯೊಂದಿಗೆ ಒಂದು ವಿನಮ್ರ ಕಾರ್ಯದಲ್ಲಿ ತೊಡಗಿದ್ದರು. ಅವರು ಪವಿತ್ರವಾದ ಗಂಗಾ ನದಿಯ ದಡದಲ್ಲಿ ಒಟ್ಟುಗೂಡಿದ್ದರು. ಅಲ್ಲಿ ಅವರು ಅದರ ಆಳವನ್ನು ಅಳೆಯುತ್ತಿದ್ದವು. ಅವರಿಗೆ ತಿಳಿಯದೆ ಅವರ ವಿಶ್ವಾಸಾರ್ಹ ಚಿಕ್ಕಪ್ಪ ವಿದುರನು ದುರ್ಯೋಧನನು ಅವರಿಗೆ ಹಾನಿ ಮಾಡುವ ದುಷ್ಟ ಯೋಜನೆಗಳ ಬಗ್ಗೆ ತಿಳಿದಿರುತ್ತಾನೆ ಮತ್ತು ಅವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಕೈಗೊಂಡಿದ್ದನು. ವಿದುರನು ಕಳುಹಿಸಿದ ವಿಶ್ವಾಸಾರ್ಹ ಸಂದೇಶವಾಹಕನೊಬ್ಬ ದಟ್ಟವಾದ ಕಾಡಿನ ಮೂಲಕ ಪಾಂಡವರ ನಿರ್ಜನ ಸ್ಥಳವನ್ನು ತಲುಪಿದನು. ಅವನು ಮಹಾನ್ ವ್ಯಕ್ತಿತ್ವ ಮತ್ತು ಬುದ್ಧಿವಂತನಾಗಿದ್ದನು. ಅವರನ್ನು ಅವರ ಹಣೆಬರಹಕ್ಕೆ ಮಾರ್ಗದರ್ಶನ ಮಾಡುವ ಕಾರ್ಯವನ್ನು ವಹಿಸಿಕೊಂಡಿದ್ದನು. ಅವನು ಗಂಗಾ ನದಿಯ ದಡವನ್ನು ಸಮೀಪಿಸುತ್ತಿದ್ದಂತೆ ಪಾಂಡವರ ಮುಖಗಳು ಚಿಂತೆ ಮತ್ತು ದುಃಖದಿಂದ ಕೆತ್ತಲ್ಪಟ್ಟಿರುವುದನ್ನು ಅವರು ನೋಡಿದನು. ಆ ದೂತನು ತನ್ನ ಮುಂದಿರುವ ದೃಶ್ಯವನ್ನು ನೋಡಿದಾಗ ಅವನ ಕಣ್ಣುಗಳು ಅಗಲವಾದವು. ಪಾಂಡವರು ಒಟ್ಟಿಗೆ ಸೇರಿ ನದಿಯ ಆಳವನ್ನು ಉದ್ದೇಶಪೂರ್ವಕವಾಗಿ ಅಳೆಯುತ್ತಿದ್ದರು. ಪಾಂಡವರ ಸುರಕ್ಷತೆಯನ್ನು ಖಾತ್ರಿಪಡಿಸುವುದು ಮತ್ತು ಯುದ್ಧಭೂಮಿಯಲ್ಲಿ ಅವರಿಗೆ ಸರಿಯಾದ ಸ್ಥಳದ ಕಡೆಗೆ ಮಾರ್ಗದರ್ಶನ ನೀಡುವುದು ವಿದುರನು ತನಗೆ ವಹಿಸಿದ್ದ ನಿರ್ಣಾಯಕ ಕಾರ್ಯವೆಂದು ಆತನಿಗೆ ತಿಳಿದಿತ್ತು. ಒಂದು ಆಳವಾದ ಉಸಿರಿನೊಂದಿಗೆ ಸಂದೇಶವಾಹಕನು ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನ ಬಳಿಗೆ ಬಂದು ಶಾಂತ ಸ್ವರಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಓ ಯುಧಿಷ್ಠಿರ, ಅವನು ಹೇಳಿದನು, ನಾನು ವಿದುರನಿಂದಲೇ ಪದಗಳನ್ನು ತರುತ್ತೇನೆ. ನನ್ನ ಗೂತಿನ ಪುರಾವೆಯಾಗಿ ನಾನು ಈ ಪದ್ಯಗಳನ್ನು ಪಠಿಸುತ್ತೇನೆ. ಒಣಹುಲ್ಲನ್ನು ಸೇವಿಸುವವನು ಅಲ್ಲ, ಒಣ ಇಬ್ಬನಿಯು ಕಾಡಿನ ರಂಧ್ರದ ನಿವಾಸಿಗಳನ್ನು ಎಂದಿಗೂ ಸುಟ್ಟು ಹಾಕುವುದಿಲ್ಲ. ಅವನು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾವಿನಿಂದ ತಪ್ಪಿಸಿಕೊಳ್ಳುತ್ತಾನೆ. ಇದು ತಿಳಿದುಕೊಂಡು ಈ ಮಾತುಗಳನ್ನು ವಿದುರನು ನಿಮಗೆ ನೇರವಾಗಿ ಹೇಳಿದ್ದಾನೆ ಮತ್ತು ಅವನ ಮೂಲಕವೇ ನಾನು ಸುದ್ದಿಗಳನ್ನು ಹೇಳಲು ಬಂದಿದ್ದೇನೆ. ಅವನು ಮಾತನಾಡುತ್ತಿರುವಾಗ ಸಂದೇಶವಾಹಕನ ಕಣ್ಣುಗಳು ಯುಧಿಷ್ಠಿರನ ಮೇಲೆ ಕಣ್ಣಿಟ್ಟು ಅವನ ಸಂದೇಶದ ಗಂಭೀರತೆಯನ್ನು ತಿಳಿಸುತ್ತವೆ. ವಿದುರನು ಕರ್ಣ, ದುರ್ಯೋಧನ ಮತ್ತು ಅವರ ಸಹಚರರ ಮೇಲೆ ನಿನ್ನ ವಿಜಯವನ್ನು ಮುನ್ಸೂಚಿಸಿದ್ದಾನೆ. ಅವನು ಮುಂದುವರಿಸಿದ, ಗಂಗಾ ನದಿಯ ನೀರಿನ ಮೇಲೆ ಒಂದು ದೋಣಿ ಸಿದ್ಧವಾಗಿ ನಿಂತಿದೆ. ಅದು ಭೀಕರವಾದ ಚಂಡಮಾರುತಗಳನ್ನು ಸಹ ತಡೆದುಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಅದು ನಿಮ್ಮನ್ನು ಸುರಕ್ಷಿತವಾಗಿ ದಾಟಿಸುತ್ತದೆ ಮತ್ತು ವಿದುರನ ಆಶೀರ್ವಾದವು ಪ್ರತಿ ಹಂತದಲ್ಲೂ ನಿಮ್ಮೊಂದಿಗೆ ಇರುತ್ತದೆ. ಸಂದೇಶವಾಹಕನ ಮಾತುಗಳು ವಾಗ್ದಾನದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಪಾಂಡವರನ್ನು ಭರವಸೆ ಮತ್ತು ದೃಢನಿಶ್ಚಯದಿಂದ ತುಂಬಿದವು.
ಅವರ ನಿಷ್ಠಾವಂತ ತಾಯಿಯಾದ ಕುಂತಿ ಕಾಡಿನಲ್ಲಿ ಅವರ ಸಮಯವು ಸಮೀಪಿಸುತ್ತಿದೆ ಎಂದು ತಿಳಿದುಕೊಂಡು ತನ್ನ ಕಣ್ಣುಗಳಲ್ಲಿ ಕಣ್ಣೀರಿನಿಂದ ತನ್ನ ಮಕ್ಕಳನ್ನು ನೋಡುತ್ತಿದ್ದಳು. ಸೌಮ್ಯವಾದ ನರುವಿನೊಂದಿಗೆ ಸಂದೇಶವಾಹಕನು ಪಾಂಡವರನ್ನು ಕಾಯುತ್ತಿದ್ದ ದೋಣಿ, ಅದ ಇಂಜಿನ್ಗಳು ಮತ್ತು ಗಾಳಿಯಲ್ಲಿ ಬೀಸುತ್ತಿದ್ದ ಧ್ವಜಗಳ ಕಡೆಗೆ ಮುನ್ನಡೆಸಿದನು. ಅವರು ದೋಣಿಯನ್ನು ಹತ್ತುವಾಗ ಅವನು ಅವರ ಪಕ್ಕದಲ್ಲಿ ನಿಂತನು. ಅವರ ಧ್ವನಿಯು ಆಶ್ವಾಸನೆಯಿಂದ ತುಂಬಿತು. ನೆನಪಿಡಿ, ವಿದುರನು ನಿಮ್ಮ ಮೇಲಿನ ಪ್ರೀತಿಯು ಅಪರಿಮಿತವಾಗಿದೆ ಎಂದು ಅವನು ಹೇಳಿದನು. ಅವನು ನಿಮ್ಮ ತಲೆಯನ್ನು ಮುಸುಕುಗೊಳಿಸಿ ಮಾನಸಿಕವಾಗಿ ನಿಮ್ಮನ್ನು ಅಪ್ಪಿಕೊಂಡಿದ್ದಾನೆ. ನೀವು ಈ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವಾಗ ಎಂದಿಗೂ ಅಜಾಗರೂಕರಾಗಿರಬೇಡಿ. ಪಾಂಡವರನ್ನು ಕೊನೆಯದಾಗಿ ನೋಡಿದ ಆ ಸಂದೇಶವಾಹಕನೊಬ್ಬ ಹಗ್ಗಗಳನ್ನು ಹಿಡಿದು ನದಿಗೆ ಅಡ್ಡಲಾಗಿ ಸರಿಸಲು ಪ್ರಾರಂಭಿಸಿದನು. ಸೂರ್ಯನು ವಾರಣಾವತಿಯ ಮೇಲೆ ಮುಳುಗಿ ಪಟ್ಟಣದ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಆದರೆ ಶಾಂತಿಯುತ ಸಂಜೆಯ ವಾತಾವರಣದ ನಡುವೆ ಭಯದ ಭಾವವು ಗಾಳಿಯಲ್ಲಿ ತೂಗಾಡುತ್ತಿತ್ತು. ಪಟ್ಟಣವಾಸಿಗಳು ಜತುಗುಹದ ಬಳಿ ಜಮಾಯಿಸಿದ್ದರು. ಅವರ ಮುಖಗಳು ಆತಂಕ ಮತ್ತು ಭಯದಿಂದ ಕೆತ್ತಲ್ಪಟ್ಟವು. ಆಗ ಸಂಭವಿಸಿದ ದುರಂತ ಘಟನೆಗಳನ್ನು ವಿವರಿಸುವಾಗ ಜನಸಮೂಹದಲ್ಲಿ ವೈಶಂಪಾಯನನ ಧ್ವನಿಯು ಪ್ರತಿಧ್ವನಿಸಿತು. ರಾತ್ರಿ ಕಳೆದಂತೆ ಪಟ್ಟಣವಾಸಿಗಳು ಬೆಂಕಿಯ ಜ್ವಾಲೆಗಳನ್ನು ನಂದಿಸಿದರು ಮತ್ತು ಹಾನಿಯನ್ನು ಪರಿಶೀಲಿಸಿದರು. ಲಕ್ಷ ಸಾಮಗ್ರಿಗಳಿಂದ ನಿರ್ಮಿಸಲಾದ ಮನೆ ಸುಟ್ಟು ಬೂದಿಯಾಯಿತು ಮತ್ತು ದುರ್ಯೋಧನನ ವಿಶ್ವಾಸಾರ್ಹ ಸಲಹೆಗಾರನಾದ ಪ್ರೋಸನನು ಅವಶೇಷಗಳ ನಡುವೆ ಸತ್ತನು. ಜನರು ದುಃಖದಿಂದ ಅಳುತ್ತಿದ್ದರು. ಅವರ ಕೂಗುಗಳು ಬೀದಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಇದು ಆಕಸ್ಮಿಕವಲ್ಲ ಎಂದು ಅವರು ವಿಷಾದಿಸಿದರು. ದುರ್ಯೋಧನನು ಧೃತರಾಷ್ಟ್ರನ ಜ್ಞಾನ ಮತ್ತು ಆಶೀರ್ವಾದದಿಂದ ಪಾಂಡವರ ವಿರುದ್ಧ ಸಂಚು ರೂಪಿಸಿದ್ದಾರೆ. ನಾಗರಿಕರು ಆ 5 ರಾಜಕುಮಾರರ ಯಾವುದೇ ಕುರುಹುಗಳನ್ನು ಹುಡುಕಲು ಪ್ರಾರಂಭಿಸಿದರು. ಆದರೆ ಅವರು ನರಕದಲ್ಲಿ ಸತ್ತಿದ್ದಾರೆ ಎಂಬುದು ಶೀಘ್ರದಲ್ಲೇ ಸ್ಪಷ್ಟವಾಯಿತು. ಜತುಗುಹದಲ್ಲಿ ವಾಸಿಸುತ್ತಿದ್ದ ನಿಷಾದ ಮಹಿಳೆ ಮತ್ತು ಆಕೆಯ 5 ಪುತ್ರರೂ ಸಹ ಚಿತಾಭಸ್ಮದ ನಡುವೆ ಸತ್ತಿರುವುದು ಕಂಡುಬಂದಿತು. ದುರ್ಯೋಧನನ ದ್ರೋಹದ ನಿಜವಾದ ವ್ಯಾಪ್ತಿಯನ್ನು ಅರಿತುಕೊಂಡ ಪಟ್ಟಣವಾಸಿಗಳ ದುಃಖವು ಆಕ್ರೋಶಕ್ಕೆ ತಿರುಗಿತು. ಮಧ್ಯೆ ವಿದುರನ್ನು ಕಳುಹಿಸಿದ ಗಣಿಗಾರನು ಗುಪ್ತವಾಗಿ ಚಿತಾಭಸ್ಮವನ್ನು ಅಗೆದು ಕೌರವರನ್ನು ಒಳಗೊಳ್ಳಬಹುದೆಂಬ ಯಾವುದೇ ಪುರಾವೆಗಳನ್ನು ಮರೆಮಾಡಿದನು. ಜನಸಮೂಹಕ್ಕೆ ತಿಳಿಯದೆ ಅವನು ತನ್ನ ಜಾಡುಗಳನ್ನು ಮುಚ್ಚಿ ವಂಚನೆ ಮತ್ತು ವಿನಾಶದ ಜಾಡು ಬಿಟ್ಟು ಹೋದನು. ಪಾಂಡವರ ಸಾವಿನ ಸುದ್ದಿ ಧೃತರಾಷ್ಟ್ರನ ಅರಮನೆಗೆ ತಲುಪುತ್ತಿದ್ದಂತೆ ರಾಜನಿಗೆ ದುಃಖವಾಯಿತು. ಅವನು ತನ್ನ ಸಹೋದರನ ಪುತ್ರರು ಮತ್ತು ಅವರ ತಾಯಿ ಕುಂತಿಯ ನಿಧನಕ್ಕೆ ದುಃಖಿಸುತ್ತಾ ಅನಿಯಂತ್ರಿತವಾಗಿ ಅಳುತ್ತಿದ್ದನು. ಇಂದು ಅವನು ವಿಷಾದಿಸುತ್ತಾ, ಮಹಾನ್ ರಾಜ ಪಾಂಡು ತನ್ನ ವೀರಪುತ್ರರು ಮತ್ತು ಅವರ ನಿಷ್ಠಾವಂತ ತಾಯಿಯೊಂದಿಗೆ ನಿಧನರಾಗಿದ್ದಾರೆ. ಧೃತರಾಷ್ಟ್ರನು ನಾಗರಿಕರಿಗೆ ಅಂತ್ಯಕ್ರಿಯೆ ವಿಧಿಗಳಿಗೆ ಸಿದ್ಧ ಆಗಿರಲು ಆದೇಶಿಸಿದನು. ಸಾಮಾನ್ಯ ಸಮಾರಂಭಗಳು ಮತ್ತು ಆಚರಣೆಗಳನ್ನು ಮಾಡುವಂತೆ ಕರೆ ನೀಡಿದನು. ರಾಜನ ಸಂಬಂಧಿಕರು ಅವನ ಸುತ್ತಲೂ ಸೇರುತ್ತಿದ್ದಂತೆ ಅವರೂ ಸಹ ದುಃಖದಲ್ಲಿ ಮುಳುಗಿ ಹೋದರು. ಅವರು ಪಾಂಡವರಿಗೆ ನೀರು ಸಮರ್ಪಿಸಿ ಅವರನ್ನು ಸತ್ತವರೊಳಗಿಂದ ಪುನರುಜ್ಜೀವನಗೊಳಿಸುವ ಹತಾಶ ಪ್ರಯತ್ನದಲ್ಲಿ ಅವರ ಹೆಸರುಗಳನ್ನು ಪ್ರಾರ್ಥಿಸಿದರು. ಓ ಯುಧಿಷ್ಠಿರ, ಕೆಲವರು ಕೂಗಿದರು. ಓ ಭೀಮ, ಓ ನಕುಲ ಮತ್ತು ಸಹದೇವ, ಪಾಂಡವರ ನಷ್ಟವನ್ನು ದುಃಖಿಸುತ್ತಾ ಜನಸಮೂಹದ ಕೂಗು ಅರಮನೆಯಾದ್ಯಂತ ಪ್ರತಿಧ್ವನಿಸಿತು. ಆದರೆ ವಿದುರ ಸ್ಪಷ್ಟವಾಗಿ ನಡುಗಿದರೂ ಶಾಂತನಾಗಿ ಉಳಿದನು. ಆತನಿಗೆ ದುರಂತದ ಹಿಂದಿನ ಸತ್ಯ ತಿಳಿದಿತ್ತು ಮತ್ತು ಆತನ ಹಠಮಾರಿತನವು ಆತನ ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿತ್ತು. ರಾತ್ರಿ ಕಳೆದಂತೆ ಪಾಂಡವರು ಇನ್ನೂ ಜೀವಂತವಾಗಿದ್ದರೂ ತಮ್ಮ ಕಿರಿದಾದ ತಪ್ಪಿಸಿಕೊಳ್ಳುವಿಕೆಯ ಅರಿವಿಲ್ಲದೆ ಗಂಗಾ ನದಿಯ ದಡದಲ್ಲಿ ತಮ್ಮನ್ನು ತಾವು ಕಂಡುಕೊಂಡರು. ದೋಣಿಗಾರರು
ಮತ್ತು ಅನುಕೂಲಕರವಾದ ಗಾಳಿಯ ಸಹಾಯದಿಂದ ಅವರು ನದಿಯ ಉದ್ದಕ್ಕೂ ದಕ್ಷಿಣ ತೀರದಲ್ಲಿ ಇಳಿದರು. ಅವರು ಮೇಲಿನ ನಕ್ಷತ್ರಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಕತ್ತಲೆಯ ಮೂಲಕ ನಡೆಯುವಾಗ ಅವರು